10th Standard Social Political Science Chapter 4 Global Problems and India's Role. ನೋಡಿ, ನಿಮಗೆ ಪ್ರಾಬ್ಲಮ್ಸ್ ಅಂದರೆ ಗೊತ್ತು, ಕೆಲವು ತೊಂದರೆಗಳು ಆ ರೀತಿ. ನೋಡಿ, ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೆಲವು ತೊಂದರೆಗಳಿರುತ್ತೆ. ಅದೇ ರೀತಿ ಒಂದು ದೇಶಕ್ಕೆ ಅಂದರೆ ಅದರದೇ ಆದಂಥ ತೊಂದರೆಗಳಿದೆ. ಇದನ್ನೆಲ್ಲ ನಾವು ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಸ್ಟಡಿ ಮಾಡಿದ್ವಿ, ಇಂಡಿಯಾಸ್ ಪ್ರಾಬ್ಲಮ್ ಆ್ಯಂಡ್ ದೇರ್ ಸೊಲ್ಯೂಷನ್ಸ್ ಅಂತ. ಈ ರೀತಿ ಒಂದು ದೇಶಕ್ಕೆ ಆದಂಥ ಅದರದೇ ಆದಂಥ ಪ್ರಾಬ್ಲಮ್ ಇರುತ್ತೆ. ಟೆರರಿಸಮ್ ಇರ್ಬೋದು, ರೀಜನಲಿಸಮ್ ಇರ್ಬೋದು, ಬೇರೆ ಬೇರೆ ಕಮ್ಯುನಲಿಸಮ್ ಇರ್ಬೋದು, ಇವೆಲ್ಲ. ಅದೇ ರೀತಿ ಗ್ಲೋಬಲ್ ಲೆವೆಲಲ್ಲಿ, ಗ್ಲೋಬಲ್ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆಲ್ಲ ಕೂಡ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಪ್ರಾಬ್ಲಮ್ಸ್ಗಳು ಏನೇನು, ಮತ್ತು ಅದರಲ್ಲಿ ಇಂಡಿಯಾ ಯಾವ ರೋಲ್ ಪ್ಲೇ ಮಾಡ್ತಾ ಇದೆ ಈ ಪ್ರಾಬ್ಲಮ್ಗಳನ್ನ ಕಮ್ಮಿ ಮಾಡೋದಕ್ಕೆ, ಅದನ್ನು ಈ ಚಾಪ್ಟರಲ್ಲಿ ತಿಳ್ಕೊಳ್ತೀವಿ. ಸೊ ದಿ ಆಬ್ಜೆಕ್ಟಿವ್ಸ್ ಏನಿದೆ, ಡಿನಯಲ್ ಆಫ್ ಹ್ಯೂಮನ್ ರೈಟ್ಸ್ ಆರ್ ರೆಫ್ಯೂಸಲ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳು ಅಂತ ಏನು ಕರಿತೀವಿ, ಅದನ್ನು ಕೆಲವು ಕಡೆ ಜನಗಳಿಗೆ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ನೋಡ್ತೀವಿ. ಆರ್ಮ್ಸ್ ರೇಸ್ ಅಂತ ಹೇಳಿದ್ರೆ ವೆಪನ್ಸ್ ಅಂತ ಅರ್ಥ. ಆ ವೆಪನ್ಸ್ ರೇಸ್ ಅಂದರೆ ಏನು, ನಿಮ್ಮ ಹತ್ರ ಬಾಂಬ್ ಇದೆ, ನನ್ನ ಹತ್ರ ಬಾಂಬ್ ಇದೆ ಅಂದ್ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಕಾಂಪೀಟ್ ಮಾಡಿಕೊಂಡು, ಅವ್ರ 10 ಬಾಂಬ್ ಇದೆ ಅಂದರೆ ನಾವು 20 ಬಾಂಬ್ ರೆಡಿ ಮಾಡ್ಕೊಳ್ಳೋದು, ಈ ಟೈಪ್. ನೆಕ್ಸ್ಟ್ ಬಂದು ಎಕನಾಮಿಕ್ ಇನ್ಈಕ್ವಾಲಿಟಿ. ಅಂದರೆ ನೋಡಿ, ಕೆಲವು ದೇಶಗಳು ಬಂದು ಯುರೋಪಿಯನ್ ದೇಶ ಇರ್ಬೋದು ಅಥವಾ ಒಂದು ಅಮೇರಿಕನ್ ದೇಶಗಳಿರ್ಬೋದು, ಇವೆಲ್ಲ ತುಂಬ ರಿಚ್ ಇದೆ. ಆದರೆ ಏಷ್ಯನ್ ದೇಶಗಳು ಕೆಲವು ಮತ್ತು ಆಫ್ರಿಕನ್ ದೇಶಗಳು, ಕೆಲವು ದೇಶಗಳೆಲ್ಲ ತುಂಬ ಪೂರ್ ಇದೆ. ಈ ಥರ ಎಕನಾಮಿಕ್ ಇನ್ಈಕ್ವಾಲಿಟಿ ಏನಿದೆ ಅದ್ರ ಬಗ್ಗೆ ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ವಿತ್ ದಿ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, ದಿ ಇಂಪೀರಿಯಲಿಸಮ್ ಆ್ಯಂಡ್ ಕೊಲೋನಿಯಲಿಸಮ್ ಎಂಡೆಡ್. ನೋಡಿ, ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಮೇಲೆ 1945 ಇಂಪೀರಿಯಲಿಸಮ್ ಮತ್ತು ಕೊಲೋನಿಯಲಿಸಮ್ ಅಂತ ಏನು ಕರೀತಾ ಇದ್ವಿ, ಅಂದರೆ ಈಗ ಬ್ರಿಟಿಷ್ ಅವ್ರು ಹೋಗಿ ಬೇರೆ ದೇಶಕ್ಕೆ ರೂಲ್ ಮಾಡೋದು, ಫ್ರಾನ್ಸ್ ಅವ್ರು ಹೋಗಿ ಬೇರೆ ದೇಶ ರೂಲ್ ಮಾಡೋದು, ಈ ಟೈಪೆಲ್ಲ ಇದ್ದಿದ್ದೆಲ್ಲ ಬರ್ತಾ 1950s ಅಷ್ಟರಲ್ಲಿ ಎಂಡ್ ಆಗಿಬಿಡುತ್ತೆ. ಈ ನ್ಯೂ ವರ್ಲ್ಡ್ ಆರ್ಡರ್ ಎಮರ್ಜ್ಡ್ ಅಲಾಂಗ್ ವಿತ್ ದಿ ಓಲ್ಡ್ ವರ್ಲ್ಡ್ ಆರ್ಡರ್. ಅಂದರೆ ಒಂದು ಹೊಸ ಥರ ಪ್ರಪಂಚ ಒಂದು ಸೃಷ್ಟಿಯಾಗುತ್ತೆ ಆ ಟೈಮಲ್ಲಿ. ವಿತ್ ದಿ ಬಿಗಿನಿಂಗ್ ಆಫ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಎ ನ್ಯೂ ಎರಾ ಆಫ್ ವರ್ಲ್ಡ್ ಆರ್ಡರ್ ಸ್ಟಾರ್ಟೆಡ್. ನೋಡಿ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಇಂಪಾರ್ಟೆಂಟ್ ದೇಶಗಳವರೆಲ್ಲ ಸೇರಿ. ಇದರಿಂದ ಪ್ರಪಂಚದಲ್ಲಿ ಅಲ್ಲಿವರೆಗೂ ಏನು ನಡ್ಕೊಂಬಂದಿತ್ತು ಅದಕ್ಕೂ ಅದಾದಮೇಲೆ ನಡ್ಕೊಂಬಂದಿದ್ದಕ್ಕೂ ಸ್ವಲ್ಪ ಚೇಂಜಸ್ ಆಯಿತು. ಸ್ಟಿಲ್ ನ್ಯೂಮರಸ್ ಪ್ರಾಬ್ಲಮ್ಸ್ ಲೈಕ್ ಹ್ಯೂಮನ್ ರೈಟ್ಸ್, ಆರ್ಮ್ಸ್ ರೇಸ್, ಎಕನಾಮಿಕ್ ಇನ್ಈಕ್ವಾಲಿಟಿ, ಅಪಾರ್ಥೈಡ್ ಆ್ಯಂಡ್ ಟೆರರಿಸಮ್ ಹ್ಯಾವ್ ರಿಮೈನ್ಡ್ ಇನ್ ದಿ ವರ್ಲ್ಡ್. ಆದರೂ ಯುಎನ್ಒ ಬಂದು ಆಲ್ಮೋಸ್ಟ್ ಆಲ್ 70 ಇಯರ್ಸ್ ಆಯಿತು. 70 ಇಯರ್ಸ್ ಆದರೂ ಕೂಡ ಇನ್ನೂ ಹ್ಯೂಮನ್ ರೈಟ್ಸ್ ಇರ್ಬೋದು, ಆರ್ಮ್ಸ್ ರೇಸ್ ಇರ್ಬೋದು, ಈ ಪ್ರಾಬ್ಲಮ್ಸ್ ಏನಂತ ಹೇಳಿದ್ವಿ, ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ ಹಾಗೆ ಉಳಿದಿದೆ. ಇಂಡಿಯಾ ಆ್ಯಸ್ ಎ ಮೆಂಬರ್ ಆಫ್ ದಿ ವರ್ಲ್ಡ್ ಕಮ್ಯುನಿಟಿ ಈಸ್ ಸ್ಟ್ರೈವಿಂಗ್ ಇಟ್ಸ್ ಬೆಸ್ಟ್ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ನೋಡಿರಿ, ಇಂಡಿಯಾ ಬಂದು ಈ ಯುಎನ್ನ ಮೆಂಬರ್. ನೋಡಿ, ಯುಎನ್ನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ದೇಶಗಳಿದೆ, ಯಾವುದೋ ಒಂದು 2-3 ದೇಶ ಬಿಟ್ಟು ಇನ್ನೆಲ್ಲ ಕೂಡ ಯುನೈಟೆಡ್ ನೇಷನ್ಸ್ನ ಮೆಂಬರ್ಸ್ ಆಗಿದ್ದೀವಿ. ಅದೇ ರೀತಿ ನಾವು ಮೆಂಬರ್ ಆಗಿರೋದ್ರಿಂದ ಈ ವರ್ಲ್ಡ್ ಕಮ್ಯುನಿಟಿಯಲ್ಲಿ ಈ ಗ್ಲೋಬಲ್ ಪ್ರಾಬ್ಲಮ್ಸ್ ಏನಿದೆ, ಹ್ಯೂಮನ್ ರೈಟ್ಸ್ ಇರ್ಬೋದು, ಆರ್ಮ್ಸ್ ರೇಸ್ ಇರ್ಬೋದು, ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ನಾವು ಕೂಡ ತುಂಬ ಟ್ರೈ ಮಾಡ್ತಾಯಿದ್ದೀವಿ. ಹ್ಯೂಮನ್ ರೈಟ್ಸ್ ಡಿನಯಲ್. ನೋಡಿ, ಪ್ರಪಂಚದ ಗ್ಲೋಬಲ್ ಪ್ರಾಬ್ಲಮ್ಸ್ನ ನಾವು ಅನಲೈಸ್ ಮಾಡೋಣ ಅಂತ ಹೊರಟಾಗ ಮೊದಲನೇದಾಗಿ ಸಿಗೋದೆ ಹ್ಯೂಮನ್ ರೈಟ್ಸ್ ಡಿನಯಲ್ ಅಂತ. ಏನಿದು ಹ್ಯೂಮನ್ ರೈಟ್ಸ್? ಹ್ಯೂಮನ್ ರೈಟ್ಸ್ ಅಂತ ಹೇಳಿದ್ರೆ ಮಾನವ ಹಕ್ಕುಗಳು ಅಂತ. ಅಂದರೆ ಪ್ರಪಂಚದವರೆಲ್ಲ ಸೇರಿಬಿಟ್ಟು, ಯುನೈಟೆಡ್ ನೇಷನ್ಸ್ ಮತ್ತು ಇಂಪಾರ್ಟೆಂಟ್ ದೇಶಗಳೆಲ್ಲ ಸೇರಿಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿದ ತಕ್ಷಣ ಅವನು ಕೆಲವು ಅಧಿಕಾರಿಗಳು ಅಥವಾ ರೈಟ್ಸ್ ಅಂತ, ಹಕ್ಕುಗಳು ಅಂತ ಕೊಡ್ತಾರೆ. ಅದನ್ನೇ ಹ್ಯೂಮನ್ ರೈಟ್ಸ್ ಅನ್ನೋದು. ಫಾರ್ ಎಕ್ಸಾಂಪಲ್, ರೈಟ್ ಟು ಲಿಬರ್ಟಿ ಅಂತ, ಅಂದರೆ ಯಾರು ನಮ್ಮನ್ನು ಕೂಡಾಕೋ ಹೋಗಿಲ್ಲ. ರೈಟ್ ಟು ಎಜುಕೇಷನ್ ಅಂತ, ಯಾರು ನಮ್ಗೆ ಹೇಳ್ಕೊಡಲ್ಲ, ನಿಮಗೆ ವಿದ್ಯೆ ಕೊಡಲ್ಲ ಅಂತ ಹೇಳೋ ಹಾಗಿಲ್ಲ. ಈ ಥರ ಕೆಲವು ಹ್ಯೂಮನ್ ರೈಟ್ಸ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದನ್ನು ಕೊಡದೇ ಇರೋದು. ಈ ಥರ ಸುಮಾರು ನಡೀತಾ ಇದೆ. ಆ ಹ್ಯೂಮನ್ ರೈಟ್ಸ್ ಡಿನಯಲ್ ಅಂತ ಕರಿತೀವಿ. ಹ್ಯೂಮನಿಸ್ಟ್ಸ್ ಹ್ಯಾವ್ ಅಡ್ವೊಕೇಟೆಡ್ ದಟ್ ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ಗೆಟ್ ದೇರ್ ರೈಟ್ಸ್. ನೋಡಿ, ಹ್ಯೂಮನಿಸ್ಟ್ಸ್ ಅಥವಾ ಮಾನವತಾವಾದಿಗಳು ಅಂತ ಏನು ಕರಿತೀವಿ, ಇವರೇನು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ, ಹ್ಯೂಮನ್ ಬೀಯಿಂಗೂ ಕೂಡ ಅವನದೇ ಆದಂಥ ಇಷ್ಟು ಫಂಡಮೆಂಟಲ್ ರೈಟ್ಸ್ ಅನ್ನೋದು ಬೇಕು ಅಂತ ಹೇಳ್ತಾರೆ. ಅನ್ಫಾರ್ಚುನೇಟ್ಲಿ ಹ್ಯೂಮನ್ ರೈಟ್ಸ್ ಹ್ಯಾವ್ ನಾಟ್ ಬೀನ್ ಆನರ್ಡ್ ಇನ್ ದಿ ಲಾಂಗ್ ಹಿಸ್ಟ್ರಿ ಆಫ್ ಹ್ಯೂಮನ್ ಸಿವಿಲೈಸೇಷನ್. ಆದರೆ ನಾವು ಹ್ಯೂಮನ್ ಸಿವಿಲೈಸೇಷನ್ ಅಥವಾ ಹ್ಯೂಮನ್ ಹಿಸ್ಟ್ರಿ ತೊಗೊಂಡ್ವಿ ಅಂದರೆ 1000 ವರ್ಷದ್ದಿದೆ. ಆ 1000 ವರ್ಷದಲ್ಲಿ ಎಲ್ಲೂ ಕೂಡ ಈ ಥರ ಕರೆಕ್ಟಾಗಿ ಹ್ಯೂಮನ್ಸ್ಗೆ ರೈಟ್ಸ್ ಅಂತ ಕೊಡ್ತಾ ಇಲ್ಲ, ಅಂದರೆ ಹಕ್ಕುಗಳು ಕೊಡ್ತಾ ಇಲ್ಲ. ಹಳೆ ಕಾಲ ನಾವು ತೊಗೊಂಡ್ವಿ ಅಂದರೂ ಕೂಡ ಯಾರೋ ಬರೋರು ಸಾಯಿಸ್ಬಿಡೋರು, ದುಡ್ಡು ಕಾಸೆಲ್ಲ ತೊಗೊಂಡೋಗ್ಬಿಡೋರು. ಯಾರೋ ಬರೋರು ನೀವು ಓದೋ ಆಗಿಲ್ಲ ಅಂತ ಹೇಳೋರು, ಅವ್ರು ಓದೋದೇ ಹೇಳ್ಕೊಡ್ತಿರಲಿಲ್ಲ. ಈ ಟೈಪೆಲ್ಲ ಸೊಸೈಟಿ ಇತ್ತು. ಇನ್ ದಿ ನೇಮ್ ಆಫ್ ಕ್ಯಾಸ್ಟ್, ರಿಲಿಜನ್, ರೇಸ್, ಜೆಂಡರ್, ಕಲರ್ ಆಫ್ ದಿ ಸ್ಕಿನ್ ಆ್ಯಂಡ್ ನ್ಯಾಷನಲಿಸಮ್, ಹ್ಯೂಮನ್ ರೈಟ್ಸ್ ಹ್ಯಾವ್ ಬೀನ್ ಡಿನೈಡ್ ಟು ಮೆನಿ ಪೀಪಲ್ ಥ್ರೂ ಔಟ್ ದಿ ಹಿಸ್ಟ್ರಿ. ನೋಡಿ, ನಮ್ಮ ಹಿಸ್ಟ್ರಿ ತೊಗೊಂಡ್ವಿ ಅಂದರೆ ಒಂದು ಕ್ಯಾಸ್ಟ್ ಅಂತ, ನೀವು ಈ ಕ್ಯಾಸ್ಟು ಈ ಕೆಲಸ ಮಾಡೋ ಹಾಗಿಲ್ಲ, ಈ ಕ್ಯಾಸ್ಟ್ ಈ ಕೆಲಸ ಮಾಡೋ ಹಾಗಿಲ್ಲ. ರಿಲಿಜನ್ ಇರ್ಬೋದು, ಈ ರಿಲಿಜನ್ ಅವ್ರ ಮೇಲೂ ಈ ರಿಲಿಜನ್ ಅವ್ರ ಕೀಳು ಅಂತ. ರೇಸ್
ಅಂದರೆ ನೀವೇನು ಆಫ್ರಿಕನ್ಸಾ, ನೀವೆಲ್ಲ ಏಷ್ಯನ್ಸಾ, ಈ ಟೈಪ್ ಇರ್ಬೋದು. ಜೆಂಡರ್, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಡಿಫ್ರೆನ್ಷಿಯೇಟ್ ಮಾಡೋದು. ಕಲರ್ ಆಫ್ ದಿ ಸ್ಕಿನ್, ಬ್ಲ್ಯಾಕಾ ವೈಟಾ ಅಂತ ಈ ಥರ. ಮತ್ತು ನ್ಯಾಷನಲಿಸಮ್, ನೀನು ಯಾವ ದೇಶಕ್ಕೆ ಸೇರಿದವನು, ಈ ಥರ ಎಲ್ಲ ಕಾರಣಗಳಿಟ್ಕೊಂಡು, ಇವೆಲ್ಲ ಕಾರಣಗಳಿಟ್ಕೊಂಡು ಎಷ್ಟೋ ಜನಕ್ಕೆ ಹ್ಯೂಮನ್ ರೈಟ್ಸ್ನ ಕೊಟ್ಟೇ ಇಲ್ಲ. ದಿ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ 1776, ದಿ ಫ್ರೆಂಚ್ ರೆವಲ್ಯೂಷನ್ ಇನ್ 1789, ದಿ ರಷ್ಯನ್ ರೆವಲ್ಯೂಷನ್ ಇನ್ 1917 ಆ್ಯಂಡ್ ದಿ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸ್ ಇನ್ ದಿ ಅರ್ಲಿ ಪಾರ್ಟ್ ಆಫ್ 19th century ಪ್ರೊವೈಡೆಡ್ ಮೋರ್ ಸ್ಟ್ರೆಂತ್ ಟು ಹ್ಯೂಮನ್ ರೈಟ್ಸ್. ನೋಡಿ, ಹ್ಯೂಮನ್ ರೈಟ್ಸ್ ಅನ್ನೋದು ಜಾಸ್ತಿ ಬೆಳಕಿಗೆ ಬಂದಿದ್ದು ಯಾವಾಗಿಂದ ಅಂತ ಹೇಳಿದ್ರೆ, ಅಂದರೆ ನಮಗೂ ಹಕ್ಕುಗಳು ಬೇಕು ಅಂತ ಹೋರಾಟಗಳು ಶುರುವಾಗಿದ್ದು ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸಿಂದ. 1776ರಲ್ಲಿ ಅಮೆರಿಕಾದವರು ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿಬಿಟ್ಟು ಅವ್ರು ಇಂಡಿಪೆಂಡೆನ್ಸ್ ತೊಗೊಳ್ತಾರೆ. ಅದು ಒಂದು ಇವೆಂಟ್ ಅಂತ ಹೇಳ್ಬೋದು. ಮತ್ತು ಫ್ರೆಂಚ್ ರೆವಲ್ಯೂಷನ್ ಅಂತ ಒಂದು ನಡೆಯುತ್ತೆ ಲೂಯಿಸ್ ದಿ 16th ಇರೋ ಟೈಮಲ್ಲಿ. 9th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ ಇದು. ಆ ಒಂದು ಟೈಮಲ್ಲೂ ಕೂಡ ಅವರು ಏನು ರಾಜ ದಬ್ಬಾಳಿಕೆ ಮಾಡ್ತಾ ಇರ್ತಾನೆ, ಆ ರೀತಿ ದಬ್ಬಾಳಿಕೆ ಮಾಡೋಕ್ಕೆ ಬಿಡದೆ ನಮಗೂ ಕೂಡ, ನಾವು ಸಿಟಿಸನ್ಸ್, ನಮಗೂ ಇಷ್ಟು ಅಧಿಕಾರಗಳು ಬೇಕು, ಹಕ್ಕುಗಳು ಬೇಕು ಅಂತ ಫೈಟ್ ಮಾಡ್ತಾರೆ. ಅದು ನೆಕ್ಸ್ಟ್ 1917ನಲ್ಲಿ ರಷ್ಯನ್ ರೆವಲ್ಯೂಷನ್ ಅಂತ ಕರಿತೀವಿ, ರಷ್ಯಾದಲ್ಲಿ ನಡೆಯುತ್ತೆ. ಲೆನಿನ್, ಸ್ಟಾಲಿನ್ ಎಲ್ಲ ಕೇಳಿದಾರಲ್ಲ ಆ ಟೈಮಲ್ಲಿ. ಅದರಲ್ಲೂ ಕೂಡ ಎಷ್ಟೊಂದು ಹ್ಯೂಮನ್ ರೈಟ್ಸ್ಗೋಸ್ಕರ ಹೋರಾಟ ನಡೆಯುತ್ತೆ. ಇದೆಲ್ಲ ನಮಗೆ ಬೇರೆ ದೇಶದಾದರೆ ಇಂಡಿಯಾದಲ್ಲೂ ಕೂಡ ಫ್ರೀಡಮ್ ಸ್ಟ್ರಗಲ್ ನಡೆಯುತ್ತೆ. ಅಂದರೆ ಬ್ರಿಟಿಷ್ ಅವರು ನಮ್ಮನ್ನ ಸರಿಯಾಗಿ ನೋಡ್ಕೊತಾ ಇರಲ್ಲ. ನಮ್ಗೆ ಯಾವಾಗಂದರೆ ಅವಾಗ ಹೊಡಿಯೋದು, ಸಾಯಿಸೋದು, ನಮ್ಮ ಹತ್ರ ಇರೋ ದುಡ್ಡು ಕಾಸೆಲ್ಲ ಕಿತ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಅದ್ರ ವಿರುದ್ಧವಾಗಿ ನಾವು ಕೂಡ ಫ್ರೀಡಮ್ ಫೈಟಿಂಗ್ ಶುರು ಮಾಡಿರ್ತೀವಿ. 1857ಇಂದ ಇಡ್ಬೋದು, ಅಲ್ಲಿಂದ ಶುರು ಮಾಡ್ಕೊಂಡಿರ್ತೀವಿ. ಮತ್ತು ಇಂಡಿಯಾ ಮಾತ್ರ ಅಲ್ಲ, ಸುಮಾರು ದೇಶಗಳಲ್ಲಿ ಫ್ರೀಡಮ್ ಮೂಮೆಂಟ್ಗೋಸ್ಕರ ಹೋರಾಟಗಳು ನಡೀತಾ ಇರುತ್ತೆ. ಅದೆಲ್ಲದರಿಂದ ಹ್ಯೂಮನ್ ರೈಟ್ಸ್ಗೆ ಒಂದಷ್ಟು ಸ್ಟ್ರೆಂತ್ ಬರುವಂಥದ್ದು. ಹೆನ್ಸ್ ದಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೇಜರ್ ಇವೆಂಟ್ ಇನ್ ದಿ ವರ್ಲ್ಡ್ ಹಿಸ್ಟ್ರಿ. ಇದೆಲ್ಲದರಿಂದ ಇಷ್ಟು ಕಷ್ಟ ಅನುಭವಿಸ್ಕೊಂಡು ಬಂದಿದ್ದೀವಿ ನಾವು ಮನುಷ್ಯರಾಗಿದ್ಕೊಂಡು, ಮತ್ತು ಈ ಹಕ್ಕುಗಳಿಗೋಸ್ಕರ ಇಷ್ಟು ಫೈಟ್ ಮಾಡ್ಕೊಂಡು ಬಂದಿದ್ದೀವಿ. ಇದೆಲ್ಲದರಿಂದ ಯಾವಾಗ ಈ ಹ್ಯೂಮನ್ ರೈಟ್ಸ್ನ ಡಿಕ್ಲೇರ್ ಮಾಡಿದ್ರು, ಆ ಒಂದು ದಿನಾನ ಅಥವಾ ಆ ಒಂದು ಇವೆಂಟ್ನ ನಾವು ತುಂಬ ಇಂಪಾರ್ಟೆಂಟ್ ಅಂತ ಕರಿತೀವಿ. ದಿ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಪ್ರಿಪೇರ್ಡ್ ಬೈ ದಿ ಎಕ್ಸ್ಪರ್ಟ್ಸ್ ಅಗ್ರೀಡ್ ಅಪಾನ್ ಬೈ ಮೆಂಬರ್ ಕಂಟ್ರೀಸ್ ವಾಸ್ ಅಡಾಪ್ಟೆಡ್ ಇನ್ UN ಜನರಲ್ ಬಾಡಿ ಮೀಟಿಂಗ್ ಆನ್ December 10th, 1948. ನೋಡಿ, ಹ್ಯೂಮನ್ ರೈಟ್ಸ್ ಏನೇನು ಕೊಡಬೇಕು ಅಂತೇಳ್ಬಿಟ್ಟು ಒಂದಷ್ಟು ಜನ ಇಂಪಾರ್ಟೆಂಟ್ ದೇಶಗಳವರು ಮತ್ತು ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲ ಯಾರಿರ್ತಾರೆ ಅವರೆಲ್ಲ ಸೇರಿ ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿಬಿಟ್ಟು December 10th, 1948 ಒಂದಿಷ್ಟು ಲಿಸ್ಟ್ ಮಾಡಿಬಿಟ್ಟು, ರೈಟ್ ಟು ಫ್ರೀಡಮ್, ರೈಟ್ ಟು ಎಜುಕೇಷನ್, ರೈಟ್ ಟು ಲಿಬರ್ಟಿ, ಈ ಥರ ಲಿಸ್ಟ್ ಮಾಡಿಬಿಟ್ಟು ಅಲ್ಲಿ UN ಜನರಲ್ ಬಾಡಿ ಮೀಟಿಂಗಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಅಂದರೆ ಆ ದಿನದಿಂದ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ರೈಟ್ಸ್ ಸಿಗೋ ಹಾಗೆ ನಾವು ಮಾಡಬೇಕು ಅಂತ. ದಿ ಜನರಲ್ ಅಸೆಂಬ್ಲಿ ಹ್ಯಾಸ್ ಮ್ಯಾಂಡೇಟೆಡ್ ದಿ ಮೆಂಬರ್ ಕಂಟ್ರೀಸ್ ಟು ಅಡಾಪ್ಟ್ ಆ್ಯಂಡ್ ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್ ಇನ್ ಎವ್ರಿ ಕಂಟ್ರಿ. ನೋಡಿ, ಜನರಲ್ ಅಸೆಂಬ್ಲಿ ಏನು ಮಾಡಿದೆ, ನಿಮಗೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಎಲ್ಲ ಬರುತ್ತಲ್ವ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಅದರಲ್ಲಿ ಗೊತ್ತಿರುತ್ತೆ ನಿಮಗೆ ಜನರಲ್ ಅಸೆಂಬ್ಲಿ ಅಂದರೆ ಏನು, UN ಅಂದರೆ ಏನು, ಅದೆಲ್ಲ ಕೂಡ ಆ ಚಾಪ್ಟರ್ ಒಂದು ಸರಿ ರೆಫರ್ ಮಾಡಿ. ಜನರಲ್ ಅಸೆಂಬ್ಲಿ ಏನು ಹೇಳಿದೆ, ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಯುನೈಟೆಡ್ ನೇಷನ್ಸಲ್ಲಿ, ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅದರಲ್ಲಿ ಯಾವ್ಯಾವ ದೇಶದವ್ರು ಮೆಂಬರ್ ಇದ್ದಾರೆ ಅವರೆಲ್ಲ ಕೂಡ ಹ್ಯೂಮನ್ ರೈಟ್ಸ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಆಲ್ ಎಲ್ಲ ದೇಶಗಳು ಕೂಡ. ಓಕೆ, ಇನ್ ಆರ್ಡರ್ ಟು ಫೆಸಿಲಿಟೇಟ್ ಬೆಟರ್ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್, ದಿ UN ಹ್ಯಾಸ್ ಪ್ರೊವೈಡೆಡ್ ಗೈಡ್ಲೈನ್ಸ್ ಅಲಾಂಗ್ ವಿತ್ ದಿ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್. ನೋಡಿ, ಸುಮ್ಮನೆ ಇವರು ಡಿಕ್ಲೇರ್ ಮಾಡಿಬಿಟ್ರೆ, ರೂಲ್ಸ್ ಮಾಡಿಬಿಟ್ರೆ ಆಗುತ್ತಾ ಎಲ್ಲ ದೇಶದಲ್ಲೂ ಹ್ಯೂಮನ್ ರೈಟ್ಸ್ ಕೊಡಬೇಕು ಅಂತ? ಆಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಹ್ಯೂಮನ್ ರೈಟ್ಸ್ನ ಡಿಕ್ಲೇರ್ ಮಾಡೋದ್ರ ಜೊತೆ ಕೆಲವು ಗೈಡ್ಲೈನ್ಸ್ ಕೊಡ್ತಾರೆ. ಅಂದರೆ ನೀವು ಓಕೆ, ರೈಟ್ ಟು ಫ್ರೀಡಮ್ ಇದೆ, ರೈಟ್ ಟು ಲಿಬರ್ಟಿ ಇದೆ, ಇದನ್ನು ನೀವು ಅಚೀವ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಯಾವ್ಯಾವ ಸ್ಟೆಪ್ಸ್ ತೊಗೊಳ್ಬೇಕು, ಏನೇನು ಸರಿ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ದಿ ಗೈಡ್ಲೈನ್ಸ್ ಇನ್ಕ್ಲೂಡೆಡ್ 30 ಕಾಲಮ್ಸ್. ನೋಡಿರಿ, ಈ ಗೈಡ್ಲೈನ್ಸಲ್ಲಿ 30 ಕಾಲಮ್ಸ್ ಇರುತ್ತೆ, ಅಂದರೆ 30 ಕಾಲಮ್ಸ್. ಫಾರ್ ಎಕ್ಸಾಂಪಲ್, ಎವ್ರಿ ಇಂಡಿವಿಜುವಲ್ ಆ್ಯಸ್ ಎ ರೈಟ್ ಟು ಲಿವ್ ವಿತ್ ಫ್ರೀಡಮ್, ಡಿಗ್ನಿಟಿ ಆ್ಯಂಡ್ ಈಕ್ವಾಲಿಟಿ ಒನ್ಸ್ ಈ ಈಸ್ ಬಾರ್ನ್ ಆ್ಯಸ್ ಎನ್ ಇಂಡಿವಿಜುವಲ್. ನೋಡಿ, ಏನು ಹೇಳುತ್ತೆ ಇದು? ಫಾರ್ ಎಕ್ಸಾಂಪಲ್ ನೋಡೋಣ. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನು ಫ್ರೀ ಸಿಟಿಸನ್ ಆಗ್ತಾನೆ. ಅಂದರೆ ಅವನಿಗೆ ಫ್ರೀಡಮ್ ಕೊಡಬೇಕು, ಪ್ರತಿಯೊಬ್ಬನಿಗೂ ಡಿಗ್ನಿಟಿ ಕೊಡಬೇಕು, ಅಂದರೆ ಮರ್ಯಾದೆ ಕೊಡಬೇಕು, ಮತ್ತು ಈಕ್ವಾಲಿಟಿ, ಸಮಾನತ್ವವಾಗಿರಬೇಕು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ. ಇದು ಹ್ಯೂಮನ್ ರೈಟ್ಸಲ್ಲಿದೆ. ನೆಕ್ಸ್ಟ್, ಇಟ್ ಆಲ್ಸೋ ಕಾಲ್ಸ್ ಫಾರ್ ದಿ ಎರಾಡಿಕೇಷನ್ ಆಫ್ ಸ್ಲೇವರಿ ಆ್ಯಂಡ್ ಜೆಂಡರ್ ಬೇಸ್ಡ್ ಎಕ್ಸ್ಪ್ಲಾಟೇಷನ್ ಆಫ್ ವುಮನ್. ನೋಡಿ, ಇದಿನ್ನೂ ಏನು ಹೇಳುತ್ತೆ ಅಂದರೆ ಸ್ಲೇವರಿನ ಎರಾಡಿಕೇಟ್ ಮಾಡಬೇಕು. ನೋಡಿ, ಸ್ಲೇವರಿ ಅಂದರೆ ನೀವೆಲ್ಲೂ ನೋಡಿರಲ್ಲ. ಸ್ಲೇವರಿ ಅಂದರೆ ಆ್ಯಕ್ಚುಲಿ ಇದು ಆಫ್ರಿಕನ್ ಜನಗಳೆಲ್ಲ ಇರ್ತಾರಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಅಥವಾ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರು ಲೈಫ್ ಲಾಂಗ್ ದುಡಿಸ್ಕೊಳ್ತಾರೆ ಅವ್ರ ಹತ್ರ. ಅಂದರೆ ಅವ್ರಿಗೆ ಯಾವುದೇ ರೀತಿ ಸ್ಯಾಲ್ರಿ ಕೊಡೋಲ್ಲ, ಯಾವುದೇ ರೀತಿ ಅವ್ರಿಗೇನು ವಾಪಸ್ ರಿಲೀಸ್ ಮಾಡಲ್ಲ.
ನಾವು ಪ್ರಾಣಿಗಳನ್ನ ತಂದು ಯಾವ ರೀತಿ ಸಾಕ್ಕೊಳ್ತೀವೋ ಅದೇ ರೀತಿ ಸಾಕ್ಕೊಳ್ತಾರೆ. ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಕೆಲಸ ಮಾಡಿಸ್ತಾನೆ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿ ಇಂಥದ್ದು ಬೇಕು ಅಂದರೆ ಆ ಥರ ಏನು ಪ್ರೊವೈಡ್ ಮಾಡಲ್ಲ, ಒಂಥರ ಪ್ರಾಣಿಗಳ ಥರ ಅಂದ್ಕೊಳ್ಳಿ, ಆ ಟೈಪ್ ಟ್ರೀಟ್ ಮಾಡ್ತಾರೆ. ಅದನ್ನು ಎರಾಡಿಕೇಟ್ ಮಾಡೋವಂಥದ್ದು ಹೇಳಿದೆ. ಮತ್ತು ಜೆಂಡರ್ ಬೇಸ್ಡ್ ಎಕ್ಸ್ಪ್ಲಾಯ್ಟೇಷನ್, ಈಗ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಭೇದ ಭಾವ ಮಾಡೋದು, ಹೆಣ್ಮಕ್ಳು ಅಂದ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸದೇ ಇರೋದು, ಈ ಟೈಪೆಲ್ಲ ಇರುತ್ತಲ್ಲ, ಅದು ಕೂಡ ಎರಾಡಿಕೇಟ್ ಮಾಡೋ ರೀತಿ. ಇಂಡಿಯಾ ಹ್ಯಾಸ್ ಬಿನ್ ಅಡ್ವೊಕೇಟಿಂಗ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಫ್ರಮ್ ದಿ ಬಿಗಿನಿಂಗ್. ನೋಡಿ, ಯಾವುದಾದ್ರೂ ಕೆಲವು ದೇಶಗಳಲ್ಲಿ ಈ ಹ್ಯೂಮನ್ ರೈಟ್ಸ್ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡೋದು ಅಥವಾ ಎಲ್ಲರೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ಗಟ್ಟಿ ಮಾತಲ್ಲಿ ಹೇಳೋ ದೇಶಗಳು ಅಂದರೆ ಅದರಲ್ಲಿ ಇಂಡಿಯಾ ಕೂಡ ಒಂದು. ನಾವು ಎಲ್ಲರಿಗೂ ಮೊದಲೇ ನಾವು ಹ್ಯೂಮನ್ ರೈಟ್ಸ್ನ ಡಿಕ್ಲೇರ್ ಮಾಡ್ಕೊಂಡ್ವಿ ಮತ್ತು ಅದ್ರ ಪ್ರಕಾರ ನಡ್ಕೊಂಡಿದ್ದೀವಿ. ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫ್ರಮ್ ಆರ್ಟಿಕಲ್ 12 to 35 ಆಫ್ ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಆರ್ ಡಿಸ್ಕಸ್ಡ್. ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲೇ ನಾವೇನು ಮಾಡಿದ್ದೀವಿ ಅಂದರೆ ನಾವು ಕಾನ್ಸ್ಟಿಟ್ಯೂಷನ್ ಬರೆದಾಗೇ ಆರ್ಟಿಕಲ್ 12ಇಂದ 35ವರೆಗೂ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡಿದ್ದೀವಿ, ಅಂದರೆ ಡಿಸ್ಕಸ್ ಮಾಡಿದ್ದೀವಿ. ಯಾವ ರೀತಿ ಇರಬೇಕು, ಯಾವ್ಯಾವ ರೈಟ್ಸ್ ಕೊಡಬೇಕು, ಈ ರೈಟ್ ಯಾವಾಗ ವರ್ಕ್ ಆಗುತ್ತೆ, ಈ ರೈಟ್ ಯಾವಾಗ ವರ್ಕ್ ಆಗಲ್ಲ. ಈಗ ರೈಟ್ ಟು ಫ್ರೀಡಮ್ ಅಂತ ಕೊಟ್ಟಿದ್ದಾರೆ, ಅಂದರೆ ನೀವೇನೋ ತಪ್ಪು ಮಾಡಿದ್ರು ಜೈಲಿಗೆ ಹಾಕೋಂಗಿಲ್ಲ, ನಿಮ್ಮನ್ನ ಫ್ರೀಯಾಗಿ ಬಿಟ್ಬಿಡಬೇಕು ಅಂತನಾ? ಇಲ್ಲ, ಅದನ್ನು ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ, ಯಾವ ಕೇಸಲ್ಲಿ ಇದನ್ನು ನಾವು ಹಿಂಗೆ ಮಾಡಬೇಕು ಅಂತ. ಇಂಡಿಯಾ ಹ್ಯಾಸ್ ಬಿನ್ ಅಡ್ವೊಕೇಟಿಂಗ್ ಫಾರ್ ಬೆಟರ್ ಹ್ಯೂಮನ್ ರೈಟ್ಸ್ ಇಂಪ್ಲಿಮೆಂಟೇಷನ್ ಇನ್ ಆಲ್ ದಿ ಮೀಟಿಂಗ್ಸ್ ಆಫ್ UNO. ನೋಡಿ, ಯಾವಾಗ ಯುನೈಟೆಡ್ ನೇಷನ್ಸ್ ಮೀಟಿಂಗ್ ಆಗುತ್ತೆ ಅವಾಗೆಲ್ಲ ಕೂಡ ಈ ಥರ ಹ್ಯೂಮನ್ ರೈಟ್ ವೈಲೇಷನ್ಸ್ ಏನಾದರೂ ಇತ್ತು ಅಂದರೆ ಆವಾಗ ಇಂಡಿಯಾ ಅದನ್ನು ತೊಗೊಂಬಂದು ನೀವು ಹ್ಯೂಮನ್ ರೈಟ್ಸ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಈ ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಚೈನಾದಲ್ಲಿ ಒಂದು ಜಿನ್ಜಿಯಾಂಗ್ ಅಂತ ಒಂದು ಪ್ರಾವಿನ್ಸ್ ಇದೆ. ಅಲ್ಲಿ ಜನಗಳಿಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ. ಅವ್ರನ್ನ ಸುಮ್ಮನೆ ಅರೆಸ್ಟ್ ಮಾಡೋದು, ತೊಗೊಂಡೋಗೋದು, ಅವ್ರ ಕಿಡ್ನಿಗೆ ಲಿವರ್ಗಳೆಲ್ಲ ಮಾರ್ಕೊಂಬಿಡೋದು, ಈ ಥರ ಮಾಡ್ತಾ ಇದ್ದಾರೆ. ಅದು ಹ್ಯೂಮನ್ ರೈಟ್ ವೈಲೇಷನ್. ಅದ್ರ ವಿರುದ್ಧವಾಗಿ ಇಂಡಿಯಾದವರು ಹೇಳ್ತಾ ಇರ್ತಾರೆ ಅಲ್ಲಿ ಮೀಟಿಂಗಲ್ಲಿ. UNO ಇನ್ ಇಟ್ಸ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಇನ್ 1966 ಆಸ್ಕ್ಡ್ ಫಾರ್ ದಿ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ಮೆಂಬರ್ ಕಂಟ್ರೀಸ್ ಫಾರ್ ದಿ ಕಂಪಲ್ಸರಿ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ನೋಡಿ, ಒಂದು ಹ್ಯೂಮನ್ ರೈಟ್ಸ್ ಕಾನ್ಫರೆನ್ಸ್ ನಡೆಯುತ್ತೆ ಯುನೈಟೆಡ್ ನೇಷನ್ಸ್ ಕಡೆಯಿಂದ 1966ಅಲ್ಲಿ. ಅದರಲ್ಲಿ ಏನು ಹೇಳುತ್ತಾರೆ ಅವರು, ಎಲ್ಲ ಮೆಂಬರ್ ಕಂಟ್ರೀಸ್ ಯಾರ್ಯಾರಿದ್ದಾರೆ ಅಂದರೆ ಯುನೈಟೆಡ್ ನೇಷನ್ಸಲ್ಲಿ ಯಾರ್ಯಾರು ಮೆಂಬರ್ ಆಗಿದ್ದೀರಾ ಅವರೆಲ್ಲ ಕೂಡ ಕಂಪಲ್ಸರಿ ನೀವು ಹ್ಯೂಮನ್ ರೈಟ್ಸ್ನ ಫಾಲೋ ಮಾಡಲೇಬೇಕು ಅಂತ ಕೇಳ್ತಾರೆ. ಇನ್ ಆರ್ಡರ್ ಟು ಮಾನಿಟರ್ ದಿ ಹ್ಯೂಮನ್ ರೈಟ್ಸ್ ಇಂಪ್ಲಿಮೆಂಟೇಷನ್ ಪ್ರೋಸೆಸ್ ಇಟ್ ಫಾರ್ಮ್ಡ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ನೋಡಿ, ಕರೆಕ್ಟಾಗಿ ಹ್ಯೂಮನ್ ರೈಟ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರಾ, ಎಲ್ಲರಿಗೂ ರೈಟ್ಸ್ ಸಿಗ್ತಾ ಇದೆಯಾ, ಇದು ಎಲ್ಲೂ ವೈಲೇಷನ್ ಆಗ್ತಾ ಇಲ್ವಾ ಅನ್ನೋದಕ್ಕೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನೋದನ್ನೊಂದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆನ್ ದಿ ಸಿಮಿಲರ್ ಲೈನ್ಸ್ ಇನ್ ಇಂಡಿಯಾ, ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್, ನ್ಯಾಷನಲ್ ವುಮೆನ್ಸ್ ಕಮಿಷನ್, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಹ್ಯಾವ್ ಬಿನ್ ಫಾರ್ಮ್ ಟು ಮಾನಿಟರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ನೋಡಿ, ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡಿದ್ರು ಅದೇ ರೀತಿ ಇಂಡಿಯಾದಲ್ಲೂ ಕೂಡ ಎಷ್ಟೊಂದು ಕಮಿಷನ್ಸ್ ಮಾಡಿದ್ದಾರೆ. ನೋಡಿ, ಈಕ್ವಾಲಿಟಿ ಹೇಳ್ತಾರೆ, ಅದನ್ನು ಬಿಟ್ಬಿಡ್ರಿ. ಇಲ್ಲಿ ಒಂದೊಂದಕ್ಕೊಂದೊಂದು ಥರ, ಶೆಡ್ಯೂಲ್ಡ್ ಕ್ಯಾಸ್ಟ್ಗೊಂದು ಹ್ಯೂಮನ್ ರೈಟ್ಸು, ಶೆಡ್ಯೂಲ್ಡ್ ಟ್ರೈಬ್ಗೊಂದು ಹ್ಯೂಮನ್ ರೈಟ್ಸು, ಎಲ್ಲದಕ್ಕೂ ಒಂದೊಂದು ಕಮಿಷನ್ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಒಂದು ಮೈನ್ ಇದೆ. ಆಮೇಲೆ ಎಲ್ಲ ಶೆಡ್ಯೂಲ್ಡ್ ಕ್ಯಾಸ್ಟ್ಗೊಂದು, ಶೆಡ್ಯೂಲ್ಡ್ ಟ್ರೈಬ್ಗೊಂದು, ಹೆಣ್ಮಕ್ಳಿಗೊಂದು ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಗೊಂದು, ಈ ಥರ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕಮಿಷನ್ ಮಾಡಿಬಿಟ್ಟಿದ್ದೀವಿ. ಅಟ್ ದಿ ಸ್ಟೇಟ್ ಲೆವೆಲ್, ಸಿಮಿಲರ್ ಸ್ಟೇಟ್ ಕಮಿಷನ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಕರ್ನಾಟಕ. ಇದೇ ರೀತಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಈ ಥರ ಏನಿದೆ, ಅದೇ ರೀತಿ ಸ್ಟೇಟಲ್ಲೂ ಕೂಡ ಸ್ಟೇಟ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಸ್ಟೇಟ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್, ಈ ಥರ ಹ್ಯೂಮನ್ ರೈಟ್ಸ್ಗೆ ಸ್ಟೇಟಲ್ಲೂ ಕೂಡ ಸುಮಾರು ಅಂಗಗಳಿದೆ. ಆರ್ಮ್ಸ್ ರೇಸ್. ನೋಡಿ, ಆರ್ಮ್ಸ್ ರೇಸ್ ಅಂದರೆ ಏನು ಮೊದಲೇ ಹೇಳಿದ್ದೆ ನಾನು ನಿಮಗೆ. ಆರ್ಮ್ಸ್ ಅಂದರೆ ವೆಪನ್ಸ್ ಅಂತ. ಇವಾಗ ಗನ್ ಇರ್ಬೋದು, ಬಾಂಬ್ ಇರ್ಬೋದು, ನ್ಯೂಕ್ಲಿಯರ್ ಬಾಂಬ್ ಇರ್ಬೋದು, ಏನೇ ಆಗಿರಲಿ, ವೆಪನ್ಸ್. ನೋಡಿ, ಪ್ರಪಂಚದಲ್ಲಿ ಏನಾಗುತ್ತೆ, ಈಗ ಇಂಡಿಯಾದವ್ರು ಇರ್ತಾರೆ, ಪಾಕಿಸ್ತಾನವ್ರು ಇರ್ತಾರೆ. ನಾವೊಂದು ನ್ಯೂಕ್ಲಿಯರ್ ಬಾಂಬ್ ಇಟ್ಕೊಂಡಿದ್ದೀವಿ ಅಂತ ಅವ್ರು 2 ನ್ಯೂಕ್ಲಿಯರ್ ಬಾಂಬ್ ಇಟ್ಕೊತಾರೆ. ಅವ್ರು 2 ಇಟ್ಕೊಂಡಿದ್ದಾರೆ ಅಂತ ನಾವು 5 ಇಟ್ಕೊಳ್ತೀವಿ. ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಅವ್ರು ಯಾವುದೋ ಒಂದು ಫ್ಲೈಟ್ ತಂದಿದ್ದಾರೆ, F-15 ತಂದಿದ್ದಾರೆ ಅಂದರೆ ನಾವು F-16 ತರ್ತೀವಿ. ಅವ್ರು ಇನ್ನೊಂದು ಯಾವುದೋ ತರ್ತೀವಿ ಅಂತ ಹೇಳಿದ್ರೆ JF-15 ತರ್ತೀವಿ ಅಂತ ಹೇಳಿದ್ರೆ ನಾವು ರಫೇಲ್ ತರ್ತೀವಿ. ಈ ಥರ ಅವ್ರ ಮೇಲೆ ಕಾಂಪಿಟೇಷನ್, ನಾವು ನಮ್ಮ ಮೇಲೆ ಕಾಂಪಿಟೇಷನ್ಗೆ ಅವರು ಈ ಆರ್ಮ್ಸ್ ರೇಸಲ್ಲಿ ಇನ್ಕ್ಲೂಡ್ ಆಗಿಬಿಟ್ಟು ಜಾಸ್ತಿ ವೆಪನ್ಸ್ನ ಸ್ಟೋರ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಆರ್ಮ್ಸ್ ರೇಸ್ ಅಂತ ಕರೆಯೋದು. ಇನ್ ನ್ಯೂಕ್ಲಿಯರ್ ಎಪಾಕ್, ಐದರ್ ವಿ ಹ್ಯಾವ್ ಟು ಎಂಡ್ ದಿ ವಾರ್ ಆರ್ ವಾರ್ ವಿಲ್ ಎಂಡ್ ಅಸ್ ಇಸ್ ಎ ಪಾಪ್ಯುಲರ್ ಸೇಯಿಂಗ್ ಆಫ್ಟನ್ ಫೌಂಡ್ ಇನ್ ದಿ ಪ್ರೆಸೆಂಟ್ ವರ್ಲ್ಡ್. ನೋಡಿ, ಈ ನ್ಯೂಕ್ಲಿಯರ್ ಸಿಚುವೇಷನಲ್ಲಿ ನೋಡಿ, ಪ್ರಪಂಚದಲ್ಲಿ ಎಷ್ಟೋ ದೇಶದ ಹತ್ರ, ಆಲ್ಮೋಸ್ಟ್ ಅಲ್ಲೋ 8 ದೇಶನೋ 10 ದೇಶದ ಹತ್ರನೋ ನ್ಯೂಕ್ಲಿಯರ್ ಬಾಂಬ್ ಇದೆ. ಮತ್ತು ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡೋ ಕೆಪಾಸಿಟಿ ಕೂಡ ಸುಮಾರು ದೇಶಗಳಿಗಿದೆ, ಆದರೆ ಮಾಡಿಲ್ಲ ಅಷ್ಟೇ. ಇಂಥ ಟೈಮಲ್ಲಿ ಒಂದು ಟ್ರಿಗರ್ ಆಗಿಬಿಟ್ಟು ಎಲ್ಲಾದರೂ ಒಂದು ನ್ಯೂಕ್ಲಿಯರ್ ಬಾಂಬ್ ಬಿತ್ತು ಅಂತ ಹೇಳಿದ್ರೆ, ಏನಾದರೂ ಬೈ ಮಿಸ್ ಆಗಿನೋ ಅಥವಾ ಯಾರಾದರೂ ಬೇಕು ಅಂತನೋ ಶುರು ಮಾಡಿದ್ರೆ
ಇನ್ನೊಂದು ದೇಶದವರು ಕೂಡ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತಾರೆ, ಆಗ ಇವರು ಅಟ್ಯಾಕ್ ಮಾಡ್ತಾರೆ. ಈ ಥರ ಆಗಿಬಿಟ್ರೆ ಒಂದು ನ್ಯೂಕ್ಲಿಯರ್ ಬಾಂಬ್ ಬಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಇದರಿಂದ ನಾವು ಯುದ್ಧ ನಿಲ್ಲಿಸಲಿಲ್ಲ ಅಂದರೆ ಯುದ್ಧನೇ ನಮ್ಮನ್ನ ನಿಲ್ಲಿಸುತ್ತೆ, ನಾವು ಯುದ್ಧನ ಕೊಲ್ಲಲಿಲ್ಲ ಅಂದರೆ ಯುದ್ಧ ನಮ್ಮನ್ನ ಕೊಲ್ಲುತ್ತೆ ಅಂಥೇಳಿ ಒಂದು ಸೇಯಿಂಗ್ ಇದೆ, ಗಾದೆ ಮಾತು ಥರ. ಇನ್ ದಿ ಕರೆಂಟ್ ಸಿನೇರಿಯೋ ಆರ್ಮ್ಸ್ ರೇಸ್ ಅಪಿಯರ್ಸ್ ಟು ಬಿ ಎ ಡೇಂಜರಸ್ ಫಿನಾಮಿನಾನ್. ನೋಡಿ, ಈ ಸಿಚುವೇಷನಲ್ಲಿ, ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಈ ಆರ್ಮ್ಸ್ ರೇಸ್ ಏನಿದೆ ಇದು ತುಂಬ ಡೇಂಜರಸ್ ಆಗಿ ಟರ್ನ್ ಆಗ್ತಾ ಇದೆ. ಡಿಸ್ಆರ್ಮಮೆಂಟ್ ಈಸ್ ದಿ ಪ್ರೆಸೆಂಟ್ ಆ್ಯಸ್ ವೆಲ್ ಆಸ್ ಫ್ಯೂಚರ್ ನೀಡ್ ಆಫ್ ದಿ ಹ್ಯುಮ್ಯಾನಿಟಿ. ಈ ಡಿಸ್ಆರ್ಮಮೆಂಟ್ ಅನ್ನೋದು ಇವಾಗ ಮತ್ತು ಫ್ಯೂಚರ್ಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಇರಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಡಿಸ್ಆರ್ಮ್ ಮಾಡಲೇಬೇಕು. ಏನು ಡಿಸ್ಆರ್ಮಮೆಂಟ್ ಅಂದರೆ ವೆಪನ್ಸ್ನ ಕಮ್ಮಿ ಮಾಡ್ಕೊಂಡು ಹೋಗೋದು, ಅಂದರೆ ಡಿಸ್ಟ್ರಾಯ್ ಮಾಡಾಕೋದು, ಯಾವುದೂ ವೆಪನ್ಸ್ ಇಟ್ಕೊಳ್ಳದೆ ಇರತ್ತೆ. ಈ ಥರ ತುಂಬ ಕಷ್ಟ, ಆದರೆ ಕಮ್ಮಿ ಮಾಡ್ಬೋದು, ಆದರೆ ಕಮ್ಮಿ ಮಾಡೋವಂಥ ಪ್ರಯತ್ನಗಳು ನಾವು ಮಾಡಬೇಕಾಗತ್ತೆ. ಡಿಸ್ಆರ್ಮಮೆಂಟ್ ಈಸ್ ದಿ ಓನ್ಲಿ ಸೊಲ್ಯೂಷನ್ ಟು ಸ್ಟಾಪ್ ಮ್ಯಾಡ್ ರಶ್ ಫಾರ್ ಆರ್ಮ್ಸ್. ಈ ಥರ ಡಿಸ್ಆರ್ಮಮೆಂಟ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ನೀವು ಇಷ್ಟು ವೆಪನ್ ಕಮ್ಮಿ ಮಾಡಿ, ನಾವು ಇಷ್ಟು ವೆಪನ್ ಕಮ್ಮಿ ಮಾಡ್ತೀವಿ ಅಂತ ಮಾತಾಡ್ಕೊಂಡು ಕಮ್ಮಿ ಮಾಡೋದ್ರಿಂದ ಆವಾಗ ಈ ಆರ್ಮ್ಸ್ ರೇಸ್ಗೆ ಎಂಡ್ ಮಾಡ್ಬೋದು. ಡಿಸ್ಆರ್ಮಮೆಂಟ್ ಈಸ್ ದಿ ಓನ್ಲಿ ಡೈರೆಕ್ಟ್ ಪ್ರೋಸೆಸ್ ಅವೈಲೇಬಲ್ ಟು ಬ್ರಿಂಗ್ ಡೌನ್ ದಿ ನಂಬರ್ ಆಫ್ ಆರ್ಮ್ಸ್ ಆರ್ ಎಲಿಮಿನೇಷನ್ ಆಫ್ ಸರ್ಟೈನ್ ಆರ್ಮ್ಸ್. ನೋಡಿ, ನಾವು ಒಂದಷ್ಟು ಆರ್ಮ್ಸ್ನ ಕಮ್ಮಿ ಮಾಡಬೇಕು, ವೆಪನ್ಸ್ನ, ಅಥವಾ ಕೆಲವು ವೆಪನ್ಸ್ನ ಎಲಿಮಿನೇಟ್ ಮಾಡಬೇಕು. ಈಗ ಬಯೋ ವೆಪನ್ಸ್ ಅಂತ ಕರಿತೀವಿ, ಆ ಥರ ವೆಪನ್ಸ್ನೆಲ್ಲ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಆರ್ಮಮೆಂಟೇ ಒಂದೇ ದಾರಿ. ಇನ್ಸೆಕ್ಯೂರಿಟಿ, ಫಿಯರ್, ಇನ್ಸ್ಟೆಬಿಲಿಟಿ ಆ್ಯಂಡ್ ಥ್ರೆಟ್ ಆಫ್ ವಾರ್ ಅಪಿಯರ್ ಡ್ಯೂ ಟು ದಿ ಆರ್ಮ್ಸ್ ಕಾಂಪಿಟೇಷನ್. ನೋಡಿ, ಈ ಆರ್ಮ್ಸ್ ಕಾಂಪಿಟೇಷನಿಂದ ಏನಾಗುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಭಯ ಕ್ರಿಯೇಟ್ ಆಗಿಬಿಡುತ್ತೆ. ಯಾವಾಗ ಯುದ್ಧ ಆಗುತ್ತಪ್ಪ, ನಾನು ಏನು ಮಾಡಬೇಕು, ಧೈರ್ಯವಾಗಿ ನಾವು ಎಲ್ಲೂ ಓಡಾಡೋಕ್ಕಾಗಲ್ಲ, ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಇನ್ ಆರ್ಡರ್ ಟು ಕೀಪ್ ಆಲ್ ದೀಸ್ ಇವಿಲ್ಸ್ ಅವೇ, ಡಿಸ್ಆರ್ಮಮೆಂಟ್ ಇಸ್ ದಿ ವಯಬಲ್ ಆಪ್ಷನ್ ಅವೈಲೇಬಲ್ ಫಾರ್ ಹ್ಯುಮ್ಯಾನಿಟಿ. ಅದೇ, ಇದೆಲ್ಲದನ್ನು ದೂರ ಇಡಬೇಕು ಅಂತ ಹೇಳಿದ್ರೆ ಡಿಸ್ಆರ್ಮಮೆಂಟೇ ಇಂಪಾರ್ಟೆಂಟ್, ಅದು ಮಾಡಲೇಬೇಕು ಅಂತ. ಇಟ್ ಈಸ್ ಆಲ್ಸೋ ಬಿಲೀವ್ಡ್ ದಟ್ ಮನಿ ಈಸ್ ವೇಸ್ಟೆಡ್ ಆನ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಇನ್ ದಿ ವರ್ಲ್ಡ್. ನೋಡಿ, ಇನ್ನೂ ಏನು ಬಿಲೀವ್ ಮಾಡ್ತಾರೆ ಅಂದರೆ ಈ ವೆಪನ್ಸ್ ರೆಡಿ ಮಾಡೋದು ಮತ್ತು ಬುಲೆಟ್ಸ್ ರೆಡಿ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಆರ್ಮ್ಸ್ ಅಂದರೆ ವೆಪನ್ಸು, ಅಮ್ಯುನಿಷನ್ಸ್ ಅಂದರೆ ಬುಲೆಟ್ಟು, ಬಾಂಬು, ಆ ಟೈಪು. ಇದನ್ನು ರೆಡಿ ಮಾಡೋದ್ರ ಬದಲು ಅದೇ ಒಂದು ಎನರ್ಜಿನ ಯೂಸ್ ಮಾಡಿಕೊಂಡು ಊಟ ರೆಡಿ ಮಾಡ್ಬೋದು, ವ್ಯವಸಾಯ ಮಾಡಿಸಿ ಅದೇ ಲೇಬರ್ ಎಲ್ಲ ತೊಗೊಂಡು, ರಿಸೋರ್ಸ್ ತೊಗೊಂಡು, ಅಥವಾ ಬೇರೆ ಯಾವುದಾದ್ರು ಫ್ಯಾಕ್ಟ್ರಿ ಶುರು ಮಾಡಿ ಜನಗಳಿಗೆಲ್ಲ ಏನಾದರೂ ಹೆಲ್ಪ್ಫುಲ್ ಆಗುವಂಥ ಒಂದು ವಸ್ತುಗಳನ್ನ ಕೊಡ್ಬೋದು. ಆದರೆ ನಾವು ವೆಪನ್ಸ್ ರೆಡಿ ಮಾಡಿ ದುಡ್ಡನ್ನ ವೇಸ್ಟ್ ಮಾಡ್ತಾಯಿದ್ದೀವಿ. ಹೂವರ್, ದಿ ಪ್ರೆಸಿಡೆಂಟ್ ಆಫ್ USA ಒನ್ ಸೈಡ್. ನೋಡಿ, ಹೂವರ್ ಅಂದ್ಬಿಟ್ಟು ಒಬ್ಬರು ಹಳೆ ಕಾಲದಲ್ಲಿ USA ಪ್ರೆಸಿಡೆಂಟ್ ಇರ್ತಾರೆ, ಅಮೆರಿಕಾಗೆ. ಅವ್ರು ಏನು ಹೇಳ್ತಾರೆ, ದಿ ವರ್ಲ್ಡ್ ವಿಚ್ ಹ್ಯಾಸ್ ಆರ್ಮ್ಸ್ ನಾಟ್ ಓನ್ಲಿ ವೇಸ್ಟ್ ದಿ ಮನಿ, ಇಟ್ ಆಲ್ಸೋ ವೇಸ್ಟ್ ದಿ ಸ್ವೆಟ್ ಆಫ್ ಲೇಬರರ್ಸ್, ಇಂಟೆಲಿಜೆನ್ಸ್ ಆಫ್ ಸೈಂಟಿಸ್ಟ್ಸ್ ಆ್ಯಂಡ್ ದಿ ವೇಸ್ಟ್ ದಿ ಡ್ರೀಮ್ಸ್ ಆಫ್ ದಿ ಚಿಲ್ಡ್ರನ್. ಇವ್ರೇನು ಹೇಳ್ತಾರೆ, ನಾವು ಎಲ್ಲಿ ಆರ್ಮ್ಸ್ ರೇಸ್ನ ಎಂಡ್ ಮಾಡಿಲ್ಲ ಅಂದರೆ, ಬರೀ ಆರ್ಮ್ಸ್ಗೆ ನಾವು ದುಡ್ಡು ಖರ್ಚು ಮಾಡ್ತಾಯಿದ್ವಿ ಅಂದರೆ ಬರೀ ದುಡ್ಡು ಮಾತ್ರ ವೇಸ್ಟ್ ಆಗ್ತಾರಲ್ಲ, ಇದು ಅಲ್ಲಿ ಕಾರ್ಮಿಕರು ಅಥವಾ ಕೆಲಸ ಮಾಡೋರು ಏನು ಬೆವರು ಸುರಿಸಿರ್ತಾರೆ ಆ ಬೆವ್ರನ್ನ ವೇಸ್ಟ್ ಮಾಡ್ತಾಯಿದ್ದೀವಿ. ಮತ್ತು ಸೈಂಟಿಸ್ಟ್ಗಳು ಏನಿರ್ತಾರೆ ಅವ್ರ ಇಂಟೆಲಿಜೆನ್ಸ್ನ ಅದನ್ನು ಕೂಡ ವೇಸ್ಟ್ ಮಾಡ್ತಾಯಿದ್ದೀವಿ. ಕೆಲವು ಸರಿ ಏನಾಗುತ್ತೆ, ಆ ಒಂದು ವೆಪನ್ಸ್ ರೆಡಿ ಮಾಡೋವಂಥ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಬೇರೆ ಏನಾದರೂ ಉಪಯೋಗ ಆಗುವಂಥದ್ದನ್ನು ಕಂಡುಹಿಡ್ಬೋದು. ಆದರೆ ಇಲ್ಲಿ ಅವ್ರ ಇಂಟೆಲಿಜೆನ್ಸು ವೇಸ್ಟ್ ಆಗ್ತಾಯಿದೆ. ಜೊತೆಗೆ ಈ ಮಕ್ಕಳು, ಚಿಕ್ಕ ಮಕ್ಕಳು ಏನಿರ್ತಾರೆ ಅವ್ರು ಬೆಳೆದು ದೊಡ್ಡವರಾಗಬೇಕಾದ್ರೆ ಒಳ್ಳೆ ಜೀವನ ಕಟ್ಟಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ. ಆ ಕನಸನ್ನು ಕೂಡ ನಾವು ಹಾಳು ಮಾಡ್ತೀವಿ. ಇದೆಲ್ಲ ಕೂಡ ನಡೆಯುತ್ತೆ. ವಿತ್ ದಿ ಪ್ರಿಪ್ರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಆ್ಯಂಡ್ ಬಾಂಬ್ಸ್, ದ ಇಶ್ಯೂ ಆಫ್ ಡಿಸ್ಆರ್ಮಮೆಂಟ್ಸ್ ಹ್ಯಾಸ್ ಬಿಕಮ್ ಎ ಸೀರಿಯಸ್ ಇಶ್ಯೂ ಇನ್ ದಿ ಪ್ರೆಸೆಂಟ್ ವರ್ಲ್ಡ್. ನೋಡಿ, ಈಗ ಎಲ್ಲ ನ್ಯೂಕ್ಲಿಯರ್ ವೆಪನ್ಸು ಮತ್ತು ನ್ಯೂಕ್ಲಿಯರ್ ಬಾಂಬ್ಸ್ ಎಲ್ಲ ಶುರುವಾಗಿರೋದ್ರಿಂದ ಈ ಡಿಸ್ಆರ್ಮಮೆಂಟ್ ಅನ್ನೋದು ಸೀರಿಯಸ್ ಇಶ್ಯೂ ಆಗಿಬಿಟ್ಟಿದೆ. ಯಾಕಂದರೆ ಬೇರೆದನ್ನಾದರೆ ನೀವೇನೋ ಒಂದು ಮಾಡಿ ಟ್ಯಾಕಲ್ ಮಾಡ್ಬೋದು, ಆದರೆ ನ್ಯೂಕ್ಲಿಯರ್ ವೆಪನ್ ಆ ರೀತಿ ಆಗಲ್ಲ. ಇಂಡಿಯಾ ಆಸ್ ಎ ಪೀಸ್ಫುಲ್ ಕಂಟ್ರಿ ಅಡ್ವೊಕೇಟ್ಸ್ ಡಿಸ್ಆರ್ಮಮೆಂಟ್ಸ್. ನೋಡಿ, ಇಂಡಿಯಾ ಒಂದು ಪೀಸ್ಫುಲ್ ಕಂಟ್ರಿ ಆಗಿದೆ. ಇಂಡಿಯಾ ಏನು ಹೇಳುತ್ತೆ, ಪ್ರತಿ ಕಡೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಫೋರಮ್ ಸಿಕ್ಕಿದ್ರು ಅಲ್ಲಿ ಡಿಸ್ಆರ್ಮಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ, ವೆಪನ್ಸ್ ಎಲ್ಲ ಕಮ್ಮಿ ಮಾಡಬೇಕು ಅಂತ. ಪೀಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫಾರ್ ಗ್ಲೋಬಲ್ ಸೆಕ್ಯೂರಿಟಿ ಇಶ್ಯೂಸ್. ನೋಡಿ, ಒಂದು ಪ್ರಪಂಚ ಎಲ್ಲ ಕೂಡ ಕರೆಕ್ಟಾಗಿರಬೇಕು ಅಂದರೆ, ನಮ್ಮ ಪ್ರಪಂಚಕ್ಕೆ ಸೆಕ್ಯೂರಿಟಿ ಇರಬೇಕು ಅಂದರೆ ಅಲ್ಲಿ ಶಾಂತಿ ಇದ್ದರೆ ಮಾತ್ರ ನಮಗೆ ಸೆಕ್ಯೂರಿಟಿ ಸಿಗೋದು. ಆಫ್ಟರ್ 1963 USA, ಅಮೆರಿಕಾ, USSR ಅಂದರೆ ರಷ್ಯಾ ಹ್ಯಾವ್ ಎಂಟರ್ಡ್ ಇಂಟು ಮೆನಿ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಟು ಸ್ಟಾಪ್ ದಿ ಆರ್ಮ್ಸ್ ರೇಸ್. ನೋಡಿ, 1963 USA ಮತ್ತು USSR. ನೋಡಿ, USA ಅಂದರೆ ಅಮೆರಿಕಾ, USSR ಅಂದರೆ ರಷ್ಯಾ, ನಮ್ಮ ಭಾಷೆಯಲ್ಲಿ, ಓಕೆ, ಆಡು ಭಾಷೆಯಲ್ಲಿ. ಇವಿಬ್ಬರು ಕೂಡ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮಾಡಿಕೊಂಡು ಏನಾದರೂ ಮಾಡಿ ಈ ಆರ್ಮ್ಸ್ ರೇಸ್ ಏನಾಗಿದೆ ಅಂದರೆ ವೆಪನ್ಸ್ ರೇಸ್ ಏನಾಗಿದೆ ಇದನ್ನು ಕಮ್ಮಿ ಮಾಡಬೇಕು ಅಂತ ಮಾತಾಡ್ಕೊಳ್ತಾರೆ. ಇದ್ರ ಪ್ರಕಾರ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ PTBT, ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ CTBT, ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟಾಕ್ಸ್ SALT ಆರ್ ಸಮ್ ಆಫ್ ದಿ ಅಗ್ರಿಮೆಂಟ್ಸ್ ಎಂಟರ್ಡ್ ಬೈ ಬೋತ್ ಕಂಟ್ರೀಸ್.
ಈ ಥರ ಈ 3 ಅಗ್ರಿಮೆಂಟ್ಗಳು ಮತ್ತು ಇನ್ನೂ ಕೆಲವು ಅಗ್ರಿಮೆಂಟ್ಸ್ ಇದೆ, ಇದೆಲ್ಲ ಮಾಡಿಕೊಂಡು ಈ ವೆಪನ್ಸ್ ಜಾಸ್ತಿ ಆಗದೇ ಇರೋ ಥರ ಮಾಡ್ತಾ ಇದ್ದಾರೆ. ದೀಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ದಿ ಮೇಜರ್ ಮೀಟಿಂಗ್ ಪಾಯಿಂಟ್ಸ್ ಆಫ್ ಅಗ್ರಿಮೆಂಟ್ ಫಾರ್ ದಿ ವರ್ಲ್ಡ್. ನೋಡಿ, ಇದೇ ಒಂದು ನ್ಯೂಕ್ಲಿಯರ್ ಆರ್ಮ್ಸ್ನ ಕಮ್ಮಿ ಮಾಡೋದಕ್ಕೋಸ್ಕರನೇ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಕೂಡ ಒಕ್ಕೊಳ್ನಿಂದ ಮಾತಾಡುತ್ತೆ ಅಂತ. ಇಂಡಿಯಾ ಆ್ಯಂಡ್ ದಿ ಅದರ್ ಕಂಟ್ರೀಸ್ ನೀಡ್ ಟು ಫೈಂಡ್ ಎ ವೇ ಔಟ್ ಆಫ್ ಡೆಫಿನಿಟಿವ್ ಡಿಸ್ಟ್ರಕ್ಷನ್ ಸ್ಟೇರಿಂಗ್ ಎಟ್ ದಿ ಹ್ಯುಮ್ಯಾನಿಟಿ. ನೋಡಿ, ಈಗ ಒಂದು ಡೆಫಿನಿಟಿವ್ ಡಿಸ್ಟ್ರಕ್ಷನ್ ಅನ್ನೋದು ನಮ್ಮ ಒಂದು ಪ್ರಪಂಚನ ನೋಡ್ತಾ ಇದೆ. ಅಂದರೆ ಏನು, ಒಂದು ಚೂರು ಶುರುವಾಯಿತು ಅಂದರೆ ಇಡೀ ಪ್ರಪಂಚನೇ ಡಿಸ್ಟ್ರಾಯ್ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗುತ್ತೆ. ಅದನ್ನೇ ಡೆಫಿನಿಟಿವ್ ಡಿಸ್ಟ್ರಕ್ಷನ್ ಅನ್ನೋದು. ಈ ಥರ ಒಂದು ರೆಡಿಯಾಗಿ ಕೂತ್ಕೊಂಡಿದೆ. ಇದನ್ನು ಕಮ್ಮಿ ಮಾಡೋದಕ್ಕೆ ನಾವು ಏನಾದರೂ ಮಾಡಿ ಒಂದು ಸೊಲ್ಯೂಷನ್ನ ಹುಡುಕ್ಲೇಬೇಕು. ಈ ಸೊಲ್ಯೂಷನ್ ಹುಡ್ಕೋದಕ್ಕೆ ಬರೀ ಇಂಡಿಯಾ ಮಾತ್ರ ಸಾಕಾಗಲ್ಲ, ಬೇರೆ ದೇಶಗಳು ಕೂಡ ಹೆಲ್ಪ್ ಮಾಡಬೇಕು. ಈಗ 2 ಪ್ರಾಬ್ಲಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಬಂದು ಹ್ಯೂಮನ್ ರೈಟ್ಸ್ ಡಿನಯಲ್ ಅಂತ, ಇನ್ನೊಂದು ಬಂದು ಆರ್ಮ್ಸ್ ರೇಸ್ ಅಂತ. ಈಗ 3ನೇ ಪ್ರಾಬ್ಲಮ್ ಎಕನಾಮಿಕ್ ಇನ್ಇಕ್ವಾಲಿಟಿ. ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಏನು ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ ಹೇಳಿದ್ರೆ, ದುಡ್ಡಲ್ಲಿ ಹೆಚ್ಚು ಕಮ್ಮಿ ಇರೋವಂಥದ್ದು. ಈಗ ಒಬ್ಬರು ತುಂಬ ಬಡವರು ಇರ್ತಾರೆ, ಒಬ್ಬರು ತುಂಬ ಶ್ರೀಮಂತರು ಇರ್ತಾರೆ, ಅದು ಇನ್ಇಕ್ವಾಲಿಟಿ, ಅಂದರೆ ಭೇದ ಭಾವ ಇರೋವಂಥದ್ದು. ಅಮಾಂಗ್ ದಿ ಮೆಂಬರ್ಸ್ ಆಫ್ ದಿ ವರ್ಲ್ಡ್ ಎಕನಾಮಿಕಲ್ ಇನ್ಇಕ್ವಾಲಿಟಿ ಈಸ್ ಎ ಮೇಜರ್ ಪ್ರಾಬ್ಲಮ್. ನೋಡಿ, ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಲ್ಲೂ ಕೂಡ ಎಕನಾಮಿಕ್ ಇನ್ಇಕ್ವಾಲಿಟಿ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿದೆ. ಇಟ್ ಈಸ್ ಎ ಹಿಸ್ಟಾರಿಕಲ್ ಗಿಫ್ಟ್ ಆಫ್ ಕೊಲೋನಿಯಲಿಸಮ್ ಆ್ಯಂಡ್ ಇಂಪೀರಿಯಲಿಸಮ್. ಏನಕ್ಕೆ ಈ ಥರ ಎಕನಾಮಿಕಲ್ ಇನ್ಇಕ್ವಾಲಿಟಿ ಇದೆ? ಈಗ ಇಂಡಿಯಾ ಏನಕ್ಕೆ ಅಮೆರಿಕಾಗಿಂತ ಮತ್ತು ಯುರೋಪ್ಗಿಂತ ತುಂಬ ಪೋರ್ ದೇಶ? ಯಾಕೆಂದರೆ ಇಲ್ಲಿ ಕೊಲೋನಿಯಲಿಸಮ್ ಮತ್ತು ಇಂಪೀರಿಯಲಿಸಮ್ ಇತ್ತು. ಅಂದರೆ ಬ್ರಿಟಿಷ್ ಅವ್ರು ಬಂದು ಇಲ್ಲಿ ರೂಲ್ ಮಾಡಿದರು. ಅದೇ ರೀತಿ ಬ್ರಿಟಿಷ್ ಅವರು ಹೋಗಿ ಒಂದು ಬೇರೆ ದೇಶನ ರೂಲ್ ಮಾಡ್ತಾರೆ, ಫ್ರೆಂಚ್ ಅವರು ಹೋಗಿ ಬೇರೆ ದೇಶನ ರೂಲ್ ಮಾಡ್ತಾರೆ. ಈ ಥರದ್ರಿಂದ ಅವ್ರು ಎಲ್ಲೆಲ್ಲಿ ರೂಲ್ ಮಾಡಿರ್ತಾರೆ ಆ ಜಾಗಗಳೆಲ್ಲ ಕೂಡ ಇವಾಗ ಯಾವುದೂ ಡೆವಲಪ್ ಆಗಿಲ್ಲ. ಈ ಥರ ಒಂದು ಆಗುತ್ತಿದೆ. ಯುರೋಪಿಯನ್ ಕಂಟ್ರೀಸ್ ಎಸ್ಟಾಬ್ಲಿಷ್ಡ್ ಕಾಲೋನೀಸ್ ಇನ್ ಆಫ್ರಿಕಾ, ಏಷ್ಯಾ ಆ್ಯಂಡ್ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್. ನೋಡಿ, ಯುರೋಪಿಯನ್ ಕಂಟ್ರೀಸ್ ಏನಿದೆ, ಈಗ ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಬೆಲ್ಜಿಯಂ ಇರ್ಬೋದು, ಇವೆಲ್ಲ ಕೂಡ ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೆರಿಕಾ ಇಲ್ಲೆಲ್ಲ ಕೂಡ ಕಾಲೋನೀಸ್ ಎಸ್ಟಾಬ್ಲಿಷ್ ಮಾಡಿದರು. ದಿ ಕಂಟ್ರೀಸ್ ದಟ್ ವೇರ್ ಅಂಡರ್ ದಿ ಕಂಟ್ರೋಲ್ ಆಫ್ ಇಂಪೀರಿಯಲಿಸ್ಟಿಕ್ ಪವರ್ ಸಫರ್ಡ್ ಫ್ರಮ್ ಬ್ಯಾಕ್ವರ್ಡ್ನೆಸ್. ಈಗ ಇಂಡಿಯಾ ಇರ್ಬೋದು ಮತ್ತು ಬೇರೆ ದೇಶಗಳಿರ್ಬೋದು, ಯಾರ್ಯಾರು ಈ ಥರ ಇಂಪೀರಿಯಲಿಸ್ಟಿಕ್ ದೇಶಗಳ ಅಂಡರಲ್ಲಿದ್ವಿ, ಬ್ರಿಟಿಷ್ ಅವ್ರ ಅಂಡರು, ಫ್ರೆಂಚ್ ಅವ್ರ ಅಂಡರ್ ಅಂತ, ಆ ಎಲ್ಲ ದೇಶಗಳು ಕೂಡ ಬ್ಯಾಕ್ವರ್ಡ್ ಆಗಿದೆ. ದೇರ್ ಪ್ರೋಗ್ರೆಸ್ ವಾಸ್ ರಿಯಲಿ ಸ್ಲೋ ಟಿಲ್ 20th century. 20th centuryವರೆಗೂ ನಮ್ಮ ಪ್ರೋಗ್ರೆಸ್ ಏನೂ ಇರಲಿಲ್ಲ, ಫುಲ್ಲು ಸ್ಲೋ ಇತ್ತು. ಆಫ್ಟರ್ ಅಟೈನಿಂಗ್ ಇಂಡಿಪೆಂಡೆನ್ಸ್ ಮೆನಿ ಏಷ್ಯನ್ ಆ್ಯಂಡ್ ಆಫ್ರಿಕನ್ ಕಂಟ್ರೀಸ್ ಅಟೆಂಪ್ಟೆಡ್ ಟು ಅಚೀವ್ ಡೆವಲಪ್ಮೆಂಟ್. ನೋಡಿ, ಎಲ್ಲರಿಗೂ ಆಲ್ಮೋಸ್ಟ್ ಆಲ್ 1950s ಅಷ್ಟರಲ್ಲಿ ಇಂಡಿಪೆಂಡೆನ್ಸ್ ಬಂದುಬಿಡ್ತು. ಇಂಡಿಪೆಂಡೆನ್ಸ್ ಬಂದ ಮೇಲೆ ಏಷ್ಯನ್ ದೇಶಗಳು ಮತ್ತು ಆಫ್ರಿಕನ್ ದೇಶಗಳೆಲ್ಲ ಕೂಡ ಡೆವಲಪ್ ಆಗೋಕ್ಕೆ ಶುರು ಮಾಡಿದ್ವು. ಬಟ್ ದೇ ಹ್ಯಾಡ್ ಎ ಲಾಟ್ ಆಫ್ ಹರ್ಡಲ್ಸ್ ಟು ಕ್ರಾಸ್ ಇನ್ ದಿ ಸೈನ್ಸ್, ಟೆಕ್ನಾಲಜಿ, ಅಗ್ರಿಕಲ್ಚರ್, ಟ್ರಾನ್ಸ್ಪೋರ್ಟೇಷನ್, ಎಜುಕೇಷನ್, ಹೆಲ್ತ್ ಆ್ಯಂಡ್ ಮೆನಿ ಅದರ್ ಏರಿಯಾಸ್ ಟು ಅಚೀವ್ ಡೆವಲಪ್ಮೆಂಟ್. ಆದರೆ ನಮ್ಮ ಹತ್ರ ಎಲ್ಲರೂ ಈ ಥರ ಲೂಟಿ ಮಾಡ್ಕೊಂಡು ಹೋಗಿದ್ದರಿಂದ ಕೊಲೊನೈಸರ್ಸು ನಮ್ಮ ಹತ್ರ ದುಡ್ಡಿರಲಿಲ್ಲ ಯಾವುದೇ ಒಂದು ಡೆವಲಪ್ ಮಾಡೋಕ್ಕೆ. ಅದ್ರ ಜೊತೆಗೆ ನಾವು ಸೈನ್ಸ್ ಬೆಳೆಸಬೇಕಾಗಿತ್ತು, ಟೆಕ್ನಾಲಜಿ ಬೆಳೆಸಬೇಕಿತ್ತು, ಅಗ್ರಿಕಲ್ಚರ್ ಡೆವಲಪ್ ಮಾಡಬೇಕು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಹೆಲ್ತ್, ಎಜುಕೇಷನ್ ಇವೆಲ್ಲ ಕೂಡ ಡೆವಲಪ್ ಮಾಡಬೇಕು. ಎಲ್ಲ ಡೆವಲಪ್ ಮಾಡೋಕ್ಕೆ ದುಡ್ಡು ಬೇಕು, ದುಡ್ಡು ನಮ್ಮ ಹತ್ರ ಇರಲಿಲ್ಲ. ಈ ಥರ ಒಂದು ಸಿಚುವೇಷನ್ಗೆ ನಾವೆಲ್ಲ ಸಿಕ್ಕಾಕೊಂಡಿದ್ವಿ. ಹೆನ್ಸ್ ದೇ ಹ್ಯಾಡ್ ಟು ಡಿಪೆಂಡ್ ಅಪಾನ್ ಫಾರಿನ್ ಏಡ್ ಟು ಅಚೀವ್ ಡೆವಲಪ್ಮೆಂಟ್. ಇದರಿಂದ ಈ ಬಡ ದೇಶಗಳು ಅಥವಾ ಬ್ಯಾಕ್ವರ್ಡ್ ದೇಶಗಳೆಲ್ಲ ಏನೇನಿದ್ವು, ಇನ್ಕ್ಲೂಡಿಂಗ್ ಇಂಡಿಯಾ ಒಂದು ಟೈಮಲ್ಲಿ, ನಾವೆಲ್ಲ ಕೂಡ ಫಾರಿನ್ ಏಡ್ ಮೇಲೆ ತುಂಬ ಡಿಪೆಂಡ್ ಆಗಿದ್ವಿ. ಅಂದರೆ ಅಮೆರಿಕಾದವ್ರು, ರಷ್ಯಾದವ್ರು ಏನಾದರೂ ಹೆಲ್ಪ್ ಮಾಡಿದ್ರೆ ಆ ಹೆಲ್ಪ್ ತೊಗೊಂಡು ನಾವು ಡೆವಲಪ್ ಆಗೋ ರೀತಿ. ಆಫ್ಟರ್ 1945 USA and USSR started helping developing countries based on the blocks that belonged to. ನೋಡಿ, ನಿಮಗೆ ಒಂದು ಕೋಲ್ಡ್ ವಾರ್ ಲೆಸನ್ ಇದೆ, 9th ಸ್ಟ್ಯಾಂಡರ್ಡಲ್ಲಿರುತ್ತೆ ಮೋಸ್ಟ್ಲಿ. ಅದನ್ನು ಓದಿದ್ರಿ ಅಂದರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಅದರದಲ್ಲಿ ತುಂಬ ಇದೆ ಇದ್ರ ಬಗ್ಗೆ. ನೋಡಿ, 1945 ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗುತ್ತೆ. ಅದಾದಮೇಲೆ USA ಮತ್ತು USSR ಎರಡೂ ಒಂದೊಂದು ಗ್ರೂಪ್ ಆಗಿ ಡಿವೈಡ್ ಆಗಿಬಿಡುತ್ತೆ. ಇವೆರಡು ಶತ್ರುಗಳಾಗ್ಬಿಡುತ್ತೆ. ಇವೆರಡು ಶತ್ರುಗಳಾದಾಗ USA ಬಂದು ಡೆಮೊಕ್ರೆಟಿಕ್ ಕಂಟ್ರೀಸ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ, USA ಬಂದು ಕಮ್ಯುನಿಸ್ಟ್ ಕಂಟ್ರೀಸ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಥರ ಎರಡು ಗ್ರೂಪ್ ಆಗಿ ಇವರು ಅವ್ರ ಫ್ರೆಂಡ್ಗಳು ಏನೇನಿರ್ತಾರೆ ಅವ್ರಿಗೆ USA ಹೆಲ್ಪ್ ಮಾಡೋದು, ಇವ್ರ ಫ್ರೆಂಡ್ಗಳು ಏನೇನಿದೆ ಇವ್ರಿಗೆ USSR ಹೆಲ್ಪ್ ಮಾಡೋದು, ಈ ರೀತಿ ಆಗುತ್ತೆ. ಬಟ್ ದಿ ಪಾವರ್ಟಿ ಆಫ್ ದಿ ಡೆವಲಪಿಂಗ್ ಕಂಟ್ರೀಸ್ ಬಿಕೇಮ್ ದಿ ಟೂಲ್ಸ್ ಆಫ್ ಪವರ್ ಪಾಲಿಟಿಕ್ಸ್ ಆಫ್ ದಿ ಡೆವಲಪ್ಡ್ ಕಂಟ್ರೀಸ್. ಆದರೆ ಏನಾಗುತ್ತೆ, ಈ ಬಡತನದಲ್ಲಿರೋಂಥ ದೇಶಗಳೆಲ್ಲ ಏನಾಗುತ್ತೆ, ಈ ದೇಶಗಳು ಈ ಒಂದು ಇಂಪೀರಿಯಲಿಸ್ಟಿಕ್ ಪವರ್ಸ್ ಅಂತ ಏನು, ಅಥವಾ ಒಂದು ಹೊಸ ಥರ ಇಂಪೀರಿಯಲಿಸ್ಟಿಕ್ ಪವರ್ ಏನಿದೆ USA ಮತ್ತು USSR, ಇವ್ರ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ. ಅಂದರೆ ಈಗ ಚಿಕ್ಕ ಪುಟ್ಟ ದೇಶಗಳು USSR ಹೆಲ್ಪ್ ಮಾಡ್ತಾಯಿದೆ ಅಂದರೆ ಎಲ್ಲರೂ ಅವ್ರ ಮಾತೇ ಕೇಳಬೇಕು, USA ನಮ್ಗೆ ಹೆಲ್ಪ್ ಮಾಡ್ತಾಯಿದೆ ಅಂದರೆ ಅವ್ರ ಮಾತೇ ಕೇಳಬೇಕು. ಈ ಟೈಪೆಲ್ಲ ಚೇಂಜ್ ಆಗಿಬಿಡುತ್ತೆ. ಇನ್ ದಿ ಲೇಟರ್ ಸ್ಟೇಜ್ ಇಂಡಿಯಾ ಕಂಟಿನ್ಯೂಡ್ ವಿತ್ ಇಟ್ಸ್ ನಾನ್ ಅಲೈನ್ಡ್ ಪಾಲಿಸಿ.
ಆ ಟೈಮಲ್ಲಿ ಇಂಡಿಯಾ ಏನು ಮಾಡುತ್ತೆ, ಇವರಿಬ್ಬರು ಡಿವೈಡ್ ಆಗಿ ಕಿತ್ತಾಡೋ ಟೈಮಲ್ಲಿ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಒಂದು ಶುರು ಮಾಡುತ್ತೆ, ಅಥವಾ ನಾನ್ ಅಲೈನ್ಡ್ ಪಾಲಿಸಿ ಅಂತ. ಇದ್ರ ಪ್ರಕಾರ ಏನು, ನಾವು USA ಕಡೆಗೂ ಇರಲ್ಲ, USSR ಕಡೆಗೂ ಇರಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ, ಈ ರೀತಿ ಹೇಳ್ಬಿಡುತ್ತೆ. ಇಂಡಿಯಾ ಇನ್ಸಿಸ್ಟೆಡ್ ದಟ್ ದಿ ಡೆವಲಪ್ಡ್ ಕಂಟ್ರೀಸ್ ಶುಡ್ ಪ್ರೊವೈಡ್ ಅಸಿಸ್ಟೆನ್ಸ್ ಟು ಡೆವಲಪಿಂಗ್ ಕಂಟ್ರೀಸ್ ವಿತೌಟ್ ಎನಿ ಕಂಡೀಷನ್ಸ್. ಇಂಡಿಯಾದವ್ರು ಏನು ಹೇಳ್ತಾರೆ, ನೀವು ಹೆಲ್ಪ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಡೆವಲಪ್ ಆಗಿರೋ ದೇಶಗಳು, ಅಮೇರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಇವೆಲ್ಲ ಹೆಲ್ಪ್ ಮಾಡಿರಿ, ನಾವು ಬೇಡ ಅನ್ನಲ್ಲ, ಆದರೆ ಯಾವುದೇ ರೀತಿ ಕಂಡೀಷನ್ಸ್ ಹಾಕಬಾರ್ದು. ನೀವು ನಮ್ಗೆ ಈ ಥರದ್ರಲ್ಲಿ ಹೆಲ್ಪ್ ಮಾಡಬೇಕು, ಅವಾಗೆ ನಾವು ನಿಮಗೆ ಈ ಥರದ್ರಲ್ಲಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಹೆಲ್ಪ್ ಮಾಡ್ತೀವಿ, ಆ ಥರ ಎಲ್ಲ ಕೇಳಬಾರ್ದು ಅಂತ ಕಂಡೀಷನ್ ಹಾಕ್ತಾರೆ. ದಿಸ್ ಹೆಲ್ಪ್ ದಿ ಪೂರ್ ನೇಷನ್ಸ್ ಟು ಪ್ರೊಟೆಕ್ಟ್ ದೇರ್ ಸೆಲ್ಫ್ ರೆಸ್ಪೆಕ್ಟ್. ಇದರಿಂದ ಈ ಬಡ ದೇಶಗಳು ಏನೇನಿದ್ವು ಆ ಎಲ್ಲ ದೇಶಗಳಿಗೂ ಕೂಡ ಅವರ ಆತ್ಮಾಭಿಮಾನ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ಇಟ್ ಟ್ರೈಡ್ ಟು ಚಾನಲ್ ಮಾನಿಟರಿ ಹೆಲ್ಪ್ ಟು ದಿ ಥರ್ಡ್ ವರ್ಲ್ಡ್ ಕಂಟ್ರೀಸ್. ಇದು ಈ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಹೇಳಿದ್ರೆ ತುಂಬ ಹಿಂದುಳಿದ ದೇಶಗಳು ಅಂತ ಅರ್ಥ ಆಯಿತಾ. ಈ ಥರ ದೇಶಗಳಿಗೆ ಮಾನಿಟರಿ ಹೆಲ್ಪ್ ಕೊಡೋದಕ್ಕೆ ಟ್ರೈ ಮಾಡಿದ್ರು, ಅಂದರೆ ದುಡ್ಡು ಕಾಸು ಆ ಥರ ಸಪೋರ್ಟ್. ದಿ ವರ್ಡ್ ಥರ್ಡ್ ವರ್ಲ್ಡ್ ಡಿನೋಟ್ಸ್ ಪಾವರ್ಟಿ ಆ್ಯಂಡ್ ನಾನ್ ಡೆವಲಪ್ಮೆಂಟ್. ಏನು ಥರ್ಡ್ ವರ್ಲ್ಡ್ ಹೇಳ್ತಾರೆ ಅಂತ ಹೇಳಿದ್ರೆ ತುಂಬ ಡೆವಲಪ್ ಆಗದೇ ಇರೋಂಥ, ತುಂಬ ಹಿಂದುಳಿದಿರೋಂಥ ಜಾಗಗಳನ್ನ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೀತಾರೆ ಅಷ್ಟೇ. ದೀಸ್ ಕಂಟ್ರೀಸ್ ಆರ್ ಟ್ರೈಯಿಂಗ್ ಟು ಕಮ್ ಔಟ್ ಆಫ್ ದಿ ಶಾರ್ಟೇಜಸ್ ಆಫ್ ಫುಡ್, ಕ್ಯಾಪಿಟಲ್, ಹೆಲ್ತ್, ಎಜುಕೇಷನ್ ಆ್ಯಂಡ್ ಮೆನಿ ಅದರ್ ಇಶ್ಯೂಸ್. ನೋಡಿರಿ, ಈ ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿ ಒಂದು ಪ್ರಾಬ್ಲಮ್ ಇರಲ್ಲ, ತುಂಬ ಪ್ರಾಬ್ಲಮ್ ಇರುತ್ತೆ. ಇವ್ರಿಗೆ ಊಟ ಸರಿಯಾಗಿರಲ್ಲ, ಕ್ಯಾಪಿಟಲ್ ಅಂದರೆ ಬಂಡವಾಳ, ಏನಾದರೂ ಇನ್ವೆಸ್ಟ್ ಮಾಡೋಣ ಅಂದರೆ ದುಡ್ಡಿರಲ್ಲ, ಹೆಲ್ತ್ ಇರಲ್ಲ, ಜನಗಳ ಹತ್ರ ಎಷ್ಟೋ ಕಾಯಿಲೆ ಇರುತ್ತೆ, ಜೊತೆಗೆ ಎಜುಕೇಷನ್ ಸರಿಯಾಗಿರಲ್ಲ, ಮತ್ತು ಇನ್ನೂ ಎಷ್ಟೋ ಪ್ರಾಬ್ಲಮ್, ಜೊತೆಗೆ ಕರಪ್ಷನ್, ಇವೆಲ್ಲ ಕೂಡ ಪ್ರಾಬ್ಲಮ್ಸ್ ಆಗಿಬಿಟ್ಟಿರುತ್ತೆ. ಮೀನ್ವೈಲ್ ದಿ ಎಕ್ಸೆಸ್ ಸ್ಪೆಂಡಿಂಗ್, ಓಪನ್ ಎಕಾನಮಿ, ಗ್ಲೋಬಲೈಸೇಷನ್ ಪ್ರಮೋಟೆಡ್ ಬೈ ದಿ ಡೆವಲಪ್ಡ್ ವರ್ಲ್ಡ್ ಈಸ್ ಟ್ಯಾಕ್ಸಿಂಗ್ ದಿ ಪೂರ್ ನೇಷನ್ಸ್ ವಿತ್ ಇನ್ಕ್ರೀಸಿಂಗ್ ಪೊಲ್ಯೂಷನ್ ಆ್ಯಂಡ್ ಇನ್ಎಬಿಲಿಟಿ ಟು ಮ್ಯಾನೇಜ್ ದಿ ಇನ್ಕ್ರೀಸಿಂಗ್ ಪ್ರಾಬ್ಲಮ್ಸ್. ನೋಡಿ, ಇದ್ರ ಜೊತೆಗೆ ಏನಾಯಿತು, ಈ ಡೆವಲಪ್ಡ್ ದೇಶಗಳೇನಿರುತ್ತೆ, ಇವಾಗ ಯುರೋಪ್ ಇರ್ಬೋದು ಅಥವಾ ಅಮೇರಿಕಾ ಇರ್ಬೋದು, ಇವೆಲ್ಲ ತುಂಬ ಡೆವಲಪ್ಡ್ ರಿಚ್ ದೇಶಗಳು. ಈ ಆಫ್ರಿಕನ್ ದೇಶಗಳು ಮತ್ತು ಏಷ್ಯಾ ದೇಶಗಳೆಲ್ಲ ತುಂಬ ಪೂರ್ ದೇಶಗಳು. ಈಗ ಏನೋ ಒಂದು ಪ್ರಾಡಕ್ಟ್ ರೆಡಿ ಆಗ್ತಾ ಇರುತ್ತೆ, ಒಂದು ಮೊಬೈಲ್ ಫೋನ್ ರೆಡಿ ಆಗ್ತಾ ಇರುತ್ತೆ, ಇಲ್ಲ ಒಂದು TV ರೆಡಿ ಆಗುತ್ತೆ, ಒಂದು ಕಾರ್ ರೆಡಿ ಆಗುತ್ತೆ. ಆ ರೆಡಿ ಆಗಿದ್ದನ್ನೆಲ್ಲ ಜಾಸ್ತಿ ದುಡ್ಡು ಕೊಡೋಕೆ ಅವ್ರ ಹತ್ರ ಶಕ್ತಿ ಇರೋದ್ರಿಂದ ಎಲ್ಲ ಟೆಕ್ನಾಲಜಿ, ಎಲ್ಲ ಸುಪೀರಿಯರ್ ವಸ್ತುಗಳೆಲ್ಲ ಕೂಡ ಅಮೇರಿಕಾಗೆ ಹೋಗುತ್ತೆ, ಯುರೋಪ್ಗೆ ಹೋಗುತ್ತೆ. ನಮ್ಗೆ ಯಾವುದೂ ಬರಲ್ಲ, ಆಫ್ರಿಕಾ ದೇಶಗಳಿಗೆ ಯಾವುದೂ ಬರಲ್ಲ. ಈ ಥರ ಕ್ರಿಯೇಟ್ ಆಗಿಬಿಡುತ್ತೆ. ಇದ್ರ ಜೊತೆಗೆ ಈಗ ಪೊಲ್ಯೂಷನ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಅವರು ಅಲ್ಲಿ ಪೊಲ್ಯೂಷನ್ ಮಾಡೋದಕ್ಕೆ ಅಲ್ಲಿ ಒಪ್ಪಲ್ಲ ಜನ ಅಂತ ಹೇಳ್ಬಿಟ್ಟು ಬಡ ದೇಶಗಳು ಯಾವ್ದು ಇರುತ್ತೆ ಆ ಬಡ ದೇಶಗಳ ಹತ್ರ ಬಂದುಬಿಟ್ಟು ಇವರು ಫ್ಯಾಕ್ಟ್ರಿಗಳು ಶುರು ಮಾಡ್ತಾರೆ. ಇದರಿಂದ ಇಲ್ಲಿರೋ ಜನಗಳಿಗೆ ಹೆಲ್ತ್ ಪ್ರಾಬ್ಲಮ್, ಪೊಲ್ಯೂಷನ್ ಪ್ರಾಬ್ಲಮ್ ಇದೆಲ್ಲ ಕೂಡ ಜಾಸ್ತಿ ಆಗುತ್ತೆ. ದಿ UNO ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್ ನೀಡ್ ಟು ಆ್ಯಕ್ಟ್ ಬಿಯಾಂಡ್ ದೀಸ್ ಲಿಮಿಟೇಷನ್ಸ್. ನೋಡಿರಿ, UNO ಇರ್ಬೋದು ಮತ್ತು ಬೇರೆ ಬೇರೆ ಡೆವಲಪ್ಡ್ ದೇಶಗಳೆಲ್ಲ ಏನಿದೆ ಆ ದೇಶಗಳೆಲ್ಲ ಕೂಡ ಈ ಲಿಮಿಟೇಷನ್ಸನ್ನು ದಾಟಿ ಬೆಳಿಬೇಕು, ಬೆಳೆದು ನಾವು ಕೂಡ ಡೆವಲಪ್ಡ್ ದೇಶಗಳು ಆಗಬೇಕಾಗತ್ತೆ. ಇಂಡಿಯಾ ಆ್ಯಸ್ ಎ ಪ್ರೋಗ್ರೆಸಿವ್ ನೇಷನ್ ಈಸ್ ಸ್ಟ್ರೈವಿಂಗ್ ಟು ಪ್ರಮೋಟ್ ಎಕನಾಮಿಕ್ ಈಕ್ವಾಲಿಟಿ ಅಮಾಂಗ್ ಆಲ್ ದಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ನೋಡಿರಿ, ಇಂಡಿಯಾ ಕೂಡ ಒಂದು ಪ್ರೋಗ್ರೆಸಿವ್ ದೇಶ ಥರ, ಅಂದರೆ ನಾವು ಬಡತನದಲ್ಲೇ ಬಂದ್ವಿ, ಈಗ ಒಂದು ಸ್ವಲ್ಪ ಸುಮಾರಾಗೆ ನಮಗೆ ರಿಚ್ನೆಸ್ ಅನ್ನೋದು ನೋಡಿದ್ದೀವಿ. ನಾವು ಬೆಳೆದ್ರೆ ಸಾಕಾಗಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಲ್ಲೂ ಕೂಡ ಒಂದು ಎಕನಾಮಿಕ್ ಈಕ್ವಾಲಿಟಿ ಅನ್ನೋದು ಕ್ರಿಯೇಟ್ ಆಗಬೇಕು. ಅಂದ್ರೇನು, ಎಲ್ಲರಿಗೂ ಸಮವಾಗಿ ದುಡ್ಡು ಕೊಡ್ಬಿಡ್ಬೇಕಂತಲ್ಲ, ಅವ್ರಿಗೆ ಶಕ್ತಿ ಇರೋಷ್ಟು ಅವ್ರಿಗೆ ಒಂದು ಚೂರು ಹೆಲ್ಪ್ ಮಾಡ್ಕೊಂಡು ಹೋಗಬೇಕು. ಯಾರ ಹತ್ರ ದುಡ್ಡು ಇದೆಯೋ ಅವ್ರು ಇಲ್ಲದೆ ಇರೋರಿಗೆ. ಈ ರೀತಿ ಇಂಡಿಯಾದವರು ಈ ಥರ ಎಲ್ಲರಿಗೂ ಈಕ್ವಾಲಿಟಿ ತರಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ.